2006ರಲ್ಲಿ ಸರ್ ಮುಖ್ಯಮಂತ್ರಿ ಆಗ್ತೀರಾ. ಮೊಟ್ಟ ಮೊದಲ ಬಾರಿಗೆ ಬಹುತೇಕ ರಾಜ್ಯದಲ್ಲಿ ಬಹುತೇಕ ಜನರು ಗೊತ್ತೇ ಇಲ್ಲದಂಥ ಒಂದು ಹೊಸ ಮುಖ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತೆ. ನಿರೀಕ್ಷೆ ಮಾಡಿದ್ರ ಸರ್ ನೀವು 2006ರಲ್ಲಿ CM ಆಗ್ತೀರಾ? ನಾನು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ನನಗೆ ಯಾರೋ ಅಷ್ಟೆಲ್ಲರ್ಸು ಬಟ್ ಹೇಳಿದರು ಈ ರಾಜ್ಯದಲ್ಲಿ ಇವತ್ತೆಲ್ಲ ನಾಳೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಹೇಳಿದರು. ನನಗೆ ಎಂದಾಗ್ತೀನಿ ಅಂತ ಯಾರೂ ಹೇಳಿರಲಿಲ್ಲ. ಆದರೆ ಒಂದು ನನಗೆ ಬಹುಶಃ 2005 ನವಂಬರ್ ತಿಂಗಳು ಒಬ್ಬ ಬಾಗೇಪಲ್ಲಿಯಿಂದ ಒಬ್ಬ ರಿಟೈರ್ಡ್ ಪೋಸ್ಟ್ ಮಾಸ್ಟ್ರು ಅವನು ಫೋನ್ ಮಾಡ್ತಾನೆ ರಾತ್ರಿ 10:30 ಗಂಟೆಗೆ, ಕುಮಾರಸ್ವಾಮಿ ಅವರ ಸರ್ ಅಂತ. ಹೌದು ನಾನಪ್ಪ. ಇಲ್ಲ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಭಾಳ ದಿವಸದಿಂದ ಟ್ರೈ ಮಾಡ್ತಿದ್ದೆ, ನಾನು ಶನಿದೇವ್ರ ಪೂಜೆ ಮಾಡ್ತೀನಿ ಸರ್, ನೀವು ಸದ್ಯದಲ್ಲೇ ಮುಖ್ಯಮಂತ್ರಿ ಆಯ್ತೀರಿ ಸರ್ ಅಂತ. ನಾನು ತಮಾಷೆಗೆ ಅವ್ನಿಗೆ ಹೇಳಿದೆ, ಅಲ್ಲಪ್ಪ ಯಾವ ಆಧಾರದ ಮೇಲೆ ಆಯ್ತೀನಿ, ಏನು ಚುನಾವಣೆಗೆ ಹೋಗ್ತೀವೋ, ಈಗ ಸರ್ಕಾರ ಧರ್ಮಸಿಂಗ್ ಸರ್ಕಾರ ಇದೆ, ಮೈತ್ರಿ ಸರ್ಕಾರ, ಈಗ ನಾನಾಗೋದು ಎಲ್ಲಿಂದ ಬಂತಪ್ಪ, ಏನು ಹುಡುಗಾಟ ಆಡ್ತೀವಿ, ತಮಾಷೆಗೆ ಹೇಳ್ತಿದ್ದೀಯ. ಇಲ್ಲ ಸರ್ ನನಗೆ ದೇವ್ರ ಪ್ರೇರೇಪಣೆ ಆಗಿದೆ, ನನಗೆ ಶನಿದೇವರು ಬಂದು ನನಗೆ ಪ್ರೇರೇಪಣೆಯಿಂದ ನಿಮಗೆ ಫೋನ್ ಮಾಡ್ತಿದ್ದೀನಿ, ಬೈ ಫೆಬ್ರವರಿ ತಿಂಗಳು ನೀವು ರಾಜ್ಯದ ಮುಖ್ಯಮಂತ್ರಿ ಆಯ್ತೀರಿ ಅಂತ. ಫೆಬ್ರವರಿ 3ನೇ ತಾರೀಕು ಮುಖ್ಯಮಂತ್ರಿ ಆದೆ. ಇದು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಎಕ್ಸ್ಪೀರಿಯೆನ್ಸ್ ಆಗಿ ಅನ್ನೋದಕ್ಕೆ ಪಾಪ ಆ ಮನುಷ್ಯ ತುಂಬ ನನ್ನ ಮೇಲೆ ಅಭಿಮಾನ ಇತ್ತು. ದೆನ್ ಇದ್ರದ್ದು ಚುನಾವಣೆ ಆಯಿತು, ಚಾಮುಂಡೇಶ್ವರಿ ಬೈ ಎಲೆಕ್ಷನ್. ನಾನು ಅವನ ಹತ್ರಕ್ಕೆ ಆ ವ್ಯಕ್ತಿ ಹತ್ರಕ್ಕೆ ನಮ್ಮ ಕ್ಯಾಂಡಿಡೇಟ್ ಇದ್ದಲ್ಲ ಶಿವರುದ್ರಪ್ಪನ ಯಾರು ಶಿವಬಸಪ್ಪ ಅವರು ಒಂದು ಸಲ ಹೋಗಿ ಶನಿದೇವ್ರ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ದೆ. ಆ ಮನುಷ್ಯ ನನಗೆ 10,000 ಮತದಲ್ಲಿ ಗೆಲ್ತೀರಿ ಅಂತ ಹೇಳಿದ್ದ. ಏನು ಸಮಸ್ಯೆ ಇಲ್ಲ, ಗೆಲ್ತೀರಿ ನೀವು ಅಂತ. ಬಟ್ ಚುನಾವಣೆ ನಾವು ಸೋತ್ವಲ್ಲ 200 ಓಟಲ್ಲಿ, ಆ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ನಿಜಕ್ಕೂ ನೀವು ಭೇಟಿ ಮಾಡಿದ್ರೆ ಸರ್ ಅವ್ರನ್ನ? ನನ್ನನ್ನು ಅವ್ನು ಭೇಟಿನೇ ಮಾಡಿರಲಿಲ್ಲ. ಕೊನೆಗೆ ಬರೀ ಫೋನ್ನಲ್ಲೇ ಮಾತಾಡಿದ್ದ ಮನುಷ್ಯ, ಎಂದೂ ನಾನು ಭೇಟಿ ಮಾಡಿರಲಿಲ್ಲ. ಕೊನೆಗೆ ನಮ್ಮ PSನ ಕಳಿಸಿ ಅವ್ರ ಕುಟುಂಬದ ಪರಿಸ್ಥಿತಿ ಏನು ಅಂತ ಕೇಳಿ ಅವ್ರಿಗೆ ಏನು ಬೇಕು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟೆ. ಸೈಲೆಂಟ್ ಆಡಿದ್ದಂಥ ಮಾತು ಸುಳ್ಳಾಯಿತು ಅಂತ ಹೇಳಿ ಆತ್ಮಹತ್ಯೆನೇ ಮಾಡ್ಕೊಂಬಿಟ್ಟ. ಇದು ನನ್ನ ಜೀವನದಲ್ಲಿ ನಡೆದಂಥ ಘಟನೆ. ಹೆಂಗಿತ್ತು ಸರ್ ಆ ಕ್ಷಣ? ಇಲ್ಲ, ತುಂಬ ನೋವುಪಟ್ಟೆ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ. ಏನಪ್ಪ ಇದು, ಏನೋ ಅವನು, ಅದು ನನ್ನ ತಪ್ಪು ಅಲ್ಲಿ, ಅದು ದೈವರನ್ನ ನನ್ನ ಮೇಲೆ ಇದೇ ಆಟ ಆಡೋದನ್ನ ಗೊತ್ತಿಲ್ಲ. ಆ ಚುನಾವಣೆ 2000ರಲ್ಲಿ ಗೆಲ್ತಿದ್ವು. ಆ ಮನುಷ್ಯ ಹೇಳಿದಲ್ಲಿ ತಪ್ಪಿರಲಿಲ್ಲ. ನನ್ನ ಕೆಲವು ಅವತ್ತಿನ ನಡೆಯಿಂದ ಎಡವಟ್ಟಾಯ್ತು ನಮಗೆ. ಅವತ್ತು ಒಂದು 3 ದಿನ ಹುಷಾರಿರಲಿಲ್ಲ, ಹೈ ಫೀವರ್ ಆಗಿ ನಾನು ಕ್ಯಾಂಪೇನ್ ಮಾಡೋಕ್ಕಾಗಲಿಲ್ಲ. ಕೊನೆ ಚುನಾವಣಾ ಪ್ರೋಸೆಸ್ ಮುಗಿದ ಮೇಲೆ ನಾನಲ್ಲಿ ಯಾವುದೋ ಒಂದು ತೋಟದ ಮನೆಯಲ್ಲಿ ಹಾಲ್ಟ್ ಮಾಡೋದಲ್ಲ, ಅದು ಬೇರೆ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಇದರಿಂದ ಸ್ವಲ್ಪ ಡ್ಯಾಮೇಜ್ ಆಯಿತು ನಮ್ಗೆ. ಇಲ್ಲದೇ ಚುನಾವಣೆ ನಾವು ಸೋಲೋ ಪ್ರಶ್ನೆನೇ ಇರಲಿಲ್ಲ. ಅದ್ರ ಜೊತೆಗೆ ಅವನು ಯಾರೋ IAS ಆಫೀಸರ್ನೊಬ್ಬನಿಗೆ ಹಾಕಿದ್ರಲ್ಲ ಇನ್ಚಾರ್ಜ್, ಅವನು ನಮಗೆ ಕೊಡಬಾರದು ಕಾಟ ಕೊಟ್ಬಿಟ್ಟ. ಸರ್ ಅದೇ 2006ರಲ್ಲಿ ಸಿದ್ದರಾಮಯ್ಯನವ್ರನ್ನ ಪಾರ್ಟಿ ಎಕ್ಸ್ಪೈಲ್ ಮಾಡುತ್ತೆ. ಅವ್ರು ತುಂಬ ವೇದಿಕೆಗಳಲ್ಲಿ ನಾನು ಬಿಟ್ಟು ಬರಲಿಲ್ಲ, JDS ಅವ್ರನ್ನ ನಾವು ಎಕ್ಸ್ಪೆಲ್ ಮಾಡೋಕ್ಕೆ ಕಾರಣ ಆ ವ್ಯಕ್ತಿ ಈ ಪಕ್ಷದಲ್ಲಿ ಇದ್ಕೊಂಡು ಈ ಪಕ್ಷದ ಡೆಪ್ಟಿ CM ಆಗಿ ಈ ಪಕ್ಷದಲ್ಲಿ ಹಲವಾರು ವಿಂಗ್ಗಳಿದ್ದು ಅವರೇ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಆ ವಿಂಗ್ ಮುಖಾಂತರ ನೀವು ಯಾವುದೋ ಕಾರ್ಯಕ್ರಮ ಮಾಡಿದೆ, ನೀವೇ ಪ್ಯಾರಲಲ್ಲಿ ಈ ಪಕ್ಷ ಬಿಟ್ಟು ಕಾಂಗ್ರೆಸ್ನವ್ರನ್ನ ಬೇರೆ ಬೇರೆ ಪಕ್ಷಗಳ ಲೀಡರ್ಗಳನ್ನೆಲ್ಲ ಕೂರಿಸ್ಕೊಂಡು ನೀವು ಸಮಾವೇಶ ಮಾಡ್ಕೊಂಡು ಹೋದರೆ ಅಂಥ ವ್ಯಕ್ತಿ ಬಗ್ಗೆ ಏನು ತೀರ್ಮಾನ ತಗೋಬೇಕು ನೀವು? ಅವರು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ಗೋಸ್ಕರ ತೆಗಿಬೇಕು ಅಂತ ಪಾರ್ಟಿ ತೀರ್ಮಾನ, ಅದು ದೇವೇಗೌಡರದಾಗಲಿ ಇನ್ನೊಬ್ಬರದಾಗಲಿ ತೀರ್ಮಾನ ಅಲ್ಲ. ಓಕೆ ಸರ್, 20 ತಿಂಗಳ ಆಡಳಿತ 2006 ಮತ್ತು 2007ರಲ್ಲಿ ತೃಪ್ತಿ ಕೊಡ್ತಾ ಸರ್? ನನಗೆ ಸಂಪೂರ್ಣವಾದ ತೃಪ್ತಿ ಕೊಡ್ತು. ಇವನ್ ಅಷ್ಟೇ ಅಲ್ಲ, 2018ರಲ್ಲೂ ಸಹ ಯಾವ ರೈತರಿಗೆ ನಾನು ಮಾತು ಕೊಟ್ಟಿದ್ದೆ ಅದನ್ನು ನೆರವೇರಿಸಿದೆ ನಾನು. 14 ತಿಂಗಳಲ್ಲಿ ಸಾಲ ಮನ್ನಾದ್ದು ಎಲ್ಲಿಂದ ಮಾಡೋಕ್ಕೆ ಸಾಧ್ಯ ಅಂದರು, ಅದು ಮಾಡಿ ತೋರಿಸ್ದೆ ನಾನು. ಯಡಿಯೂರಪ್ಪ ಅವ್ರಿಗೆ ಅಧಿಕಾರ ಕೊಡಲಿಲ್ಲ, ವಚನ ಭ್ರಷ್ಟರಾಗೋದ್ರು ಅನ್ನೋ ಒಂದು ಕಳಂಕನ ಅದು ಕುಮಾರಸ್ವಾಮಿ ಅವರು ಹೊತ್ತಾರೆ. ನಾನು ಅವತ್ತು ಸಹ ವಚನ ಭ್ರಷ್ಟ ಆಗಲಿಲ್ಲ. ಯಾಗೋ ಬುದ್ಧಿವಂತಿಕೆನಲ್ಲಿ ಹ್ಯಾಂಡ್ಲ್ ಮಾಡಿ ಅವರಿಗೆ 9 ದಿನದ ಪವರ್ ಕೊಡಿಸ್ದೆ. ನನ್ನ ಜವಾಬ್ದಾರಿ ಅದು ಮುಗಿದೋಗಿತ್ತಲ್ಲಿ. ಅವರು ಮುಖ್ಯಮಂತ್ರಿಯಾಗಿ ಓದ್ ತಗೊಂಡ ಮೇಲೆ ಅವರು ಆ ಪಕ್ಷದ ನಾಯಕರು ದೇವೇಗೌಡರು ಯಾರ್ಯಾರು ಚರ್ಚೆ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಅದೆಂಥದ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದರು. BJPಯ ರಾಷ್ಟ್ರೀಯ ನಾಯಕರು
ದೇವೇಗೌಡರು ಸೈನ್ ಹಾಕಬೇಕು, ನಾನು ಯಡಿಯೂರಪ್ಪನ ಸೈನ್ ಹಾಕಬೇಕು ಅಂತ ಹೇಳಿ. ಇದೇನೋ ಒಂದು ಸರ್ಟನ್ ಯಾವ ಥರದ ಅಗ್ರಿಮೆಂಟ್ಸ್? ಒಂದು ಕ್ಯಾಬಿನೆಟ್ ಹೆಂಗಿರಬೇಕು, ಕೆಲವು ತೀರ್ಮಾನಗಳು ಯಾವ ಥರ ಆಗಬೇಕು, ಯಾರಿಗೆ ಮಂತ್ರಿ ಸ್ಥಾನದಲ್ಲಿ ಯಾರನ್ನ ನೀವು ಇಡಬೇಕು ಬೇಡ ಅಂತಕ್ಕಂಥದ್ದು ಕೆಲವು ವಿಷಯಗಳು ಚರ್ಚೆ ಮಾಡ್ಕೊಂಡ್ರು. ಅವು ಇದು ನನಗೆ ಸಂಬಂಧ ಇಲ್ಲ, ನನಗೇನೂ ಗೊತ್ತಿಲ್ಲ. ಅದು ಯಾರು ಉದ್ಭವ ಮಾಡಿದ್ರು, ಆ ಒಂದು ಅಗ್ರಿಮೆಂಟ್ ಪೇಪರ್ ತಂದರು, ಅದಕ್ಕೆ ಸೈನ್ ಹಾಕಬೇಕು ಅಂದರು, ಅವ್ರು ಹಾಕಲ್ಲ ಅಂದರು ಯಡಿಯೂರಪ್ಪನವರು. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಇದೇನು ನಿಮ್ಮ ಲೀಡ್ರ್ಗಳೇ ಕಳಿಸೋರೆ ದೇವೇಗೌಡರ ಹತ್ರ, ಸೈನ್ ಹಾಕ್ಬಿಡಿ, ನಿಮಗೆ ಕಾನ್ಫಿಡೆನ್ಸ್ ಓಟ್ನಾಗ ಗೆಲುವಾದ ಮೇಲೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೊಳ್ಳಿ, ನಿಮ್ಗೆ ಇಷ್ಟ ಬಂದಾಗ ಅಧಿಕಾರ ಮಾಡ್ಕೊಳ್ಳಿ ಹಿಂದೆ. ಇದೇ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸೈನ್ ಹಾಕೋಕ್ಕೆ ಒಪ್ಪಲಿಲ್ಲ ಅವರು. ವಚನ ಭ್ರಷ್ಟ ನಾನೇ ಹೇಗೆ ಆಗ್ತೀನಿ, ಅದು ಹೇಳೋಕ್ಕಾಗ್ತಿಲ್ಲ ಅಲ್ಲ ಅಷ್ಟೇ. ಜನಗಳು ಅದನ್ನು ಸರಿಯಾದ ಅರ್ಥ ಮಾಡ್ಕೊಳ್ಳಿಲ್ಲ. 9 ದಿನ ಮುಖ್ಯಮಂತ್ರಿ ಮಾಡಿದ್ವಲ್ಲ, ಸಪೋರ್ಟ್ ಕೊಟ್ಟಿದ್ನಲ್ಲ, ಅದು ಮುಂದುವರಿಲಿಕ್ಕೆ ಅವರು ಎಂಥದ್ದು ಡೆಲ್ಲಿ ಲೀಡರ್ಗಳು ದೇವೇಗೌಡರು ಅವರವ್ರು ಕೂತು ಮಾತಾಡೋದು ಎಂಥದ್ದು ಒಂದು ಅಗ್ರಿಮೆಂಟ್ ಇದೆಯಲ್ಲ, ಅದು ನಂದಲ್ಲ ಜವಾಬ್ದಾರಿ, ಅವ್ರವ್ರು ತೀರ್ಮಾನ ಮಾಡ್ಕೋಬೇಕಾಗಿತ್ತು. ನಾನು ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದಾಗ ಡೆಲ್ಲಿ ನಾಯಕರು ಯಾರೂ ಬಂದಿರಲಿಲ್ಲ. ಬ್ರದರ್, ಸ್ಥಳೀಯವಾಗಿ ನಾವು ತೀರ್ಮಾನ ಮಾಡಿದ್ದು 20 ತಿಂಗಳು ಮಾಡಬೇಕು ಅಂತ. ನಾನು 20 ತಿಂಗಳು ಮುಗಿಬೇಕಾದ್ರೆ ಡೆಲ್ಲಿ ಹೈಕಮಾಂಡ್ ಬಂದರು BJP ಅವರು. ಅದು ಅವ್ರ ಪಾರ್ಟ್ ಅದು. ಇದನ್ನು ಈಗ ಮುಂದಿನ ಚುನಾವಣೆಯಲ್ಲಿ ಅದನ್ನೇ ತರೋದು ನಾನು ಜನಗಳ ಮುಂದೆ. ವಚನ ಭ್ರಷ್ಟ ನಾನು ಅವತ್ತೂ ಆಗಿರಲಿಲ್ಲ. ಯಾಗೋ ಮತ್ತೆ ಕನ್ವಿನ್ಸ್ ಮಾಡಿ ಅಧಿಕಾರ ಕೊಡಿಸ್ತೆ ಅವರಿಗೆ. 9 ದಿನ ಮುಖ್ಯಮಂತ್ರಿ ಅವರು ಕಾನ್ಫಿಡೆನ್ಸ್ ಒಟ್ಟು ಪ್ರೂವ್ ಮಾಡೋಕ್ಕೆ ಹೋದ್ರೆ, ನಾನು ಆ ರೀತಿ ಆಗಿದ್ದರೆ ಯಾವಾಗ ನನ್ನ ಮೇಲೆ 150 ಕೋಟಿ ಆಗೋಣ ಅಂತಂದ್ರೆ 2 ತಿಂಗಳಿಗೆ ಅವತ್ತೇ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೋದಾಗಿತ್ತು. ಆ ರೀತಿ ಉದ್ದೇಶ ಇಟ್ಕೊಂಡಿದ್ರೆ ಇವ್ರಿಗೆ ಅಧಿಕಾರ ಕೊಡಬಾರ್ದು ಅಂದರೆ ಅದು ಹೇಳ್ಬಿಟ್ಟು ನೋಡಿ ನನ್ನ ಮೇಲೆ ಈ ಥರ 2 ತಿಂಗಳಿಗೆ ಅಪಾದನೆ ಮಾಡ್ತಾವ್ರೆ, ಇಂಥವ್ರ ಜೊತೆ ನಾನು ಯಾಕೆ ಸರ್ಕಾರ ಮಾಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಈ ಸರ್ಕಾರ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಒಂದು ಭಾಗ. ನನ್ನ ಮೇಲೆ ಏನಾದರೂ ಪ್ರೂವ್ ಆಯಿತಾ, ಓಲಿ ಕೊನೆಗೆ ಯಾರು ಆಪಾದನೆ ಮಾಡ್ಕೊಂಡ್ರು ಅವರವರು ಏನೇನಾದರೂ ನೋಡಿದ್ರಿ ನೀವು. ಇದೇ ಶ್ರೀರಾಮರು ಆತ್ಮೀಯ ಸ್ನೇಹಿತನ ಈಗಲೂ ಪ್ರೀತಿಸ್ತಾನೆ ಈಗಲೂ ಅವನ ಕಡೆಯಿಂದ ಶ್ರೀರಾಮುಲು ಕಡೆಯಿಂದ ಅಲ್ಲಿ ಬಳ್ಳಾರಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಸುಫಾರಿ ಕೊಡಿಸಿದ್ದೀನಿ ಅಂತ ಕಂಪ್ಲೇಂಟ್ ಕೊಡ್ತಾರೆ. BJP ನಾಯಕರುಗಳು ತಡೆಯಲ್ಲ. ನಾನು ಆಗಲೇ ಅದು ಕೊನೆ ಅಂತ 15ನೇ ತಿಂಗಳು 16ನೇ ತಿಂಗಳು ಆಡಳಿತ ನಡೆಸ್ತಾ ಇದ್ದ ಕೊಟ್ಟಂಥ ಕಂಪ್ಲೇಂಟು. ನಿಮ್ಮ ಪಕ್ಷದಲ್ಲಿ ಈ ಥರ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಮ ಜೊತೆ ಯಾವ ರೀತಿ ನಾನು ಮುಂದುವರಿಬೇಕು, ನಾನು ವಿತ್ಡ್ರಾ ಮಾಡ್ತೀನಿ, ನಿಮ್ಮ ಸವಾಸ ಬೇಡ ಅಂತೇಳಿ ಅವತ್ತು ರಿಸೈನ್ ಮಾಡಿ ನಾನೊಂದು ಕಾರಣ ಹೇಳ್ಬಿಟ್ಟು ಬರ್ಬೋದಾಗಿತ್ತು. ಆಗಲೂ ಸಹ ಸಹಿಸ್ಕೊಂಡೆ, ಕಂಟಿನ್ಯೂ ಮಾಡ್ಕೊಂಡೆ ಇವ್ರ ಜೊತೆಯಲ್ಲಿ. ನಾನು ಇವ್ರಿಗೆ ಅಧಿಕಾರ ಕೊಡಲೇಬಾರ್ದು ಅನ್ನೋದಾಗಿದ್ದರೆ ಯಾವಾಗಲೂ ಆ ತೀರ್ಮಾನ ತಗೊಂಡು ಹೊರಗೆ ಬರ್ಬೋದಾಗಿತ್ತು. ಬಟ್ ಆ ವಚನ ಭ್ರಷ್ಟತೆಯಿಂದ ನೀವು ಡ್ಯಾಮೇಜ್ ಆಗಿದೆ. ನನಗೆ 12 ವರ್ಷ ವನವಾಸ ಅನುಭವಿಸಿದ್ದೀನಿ. ಖಾಲಿ ಕೂತ್ಕೋಬೇಕಾಗಿ ಬಂತು. ಹೌದು, ವನವಾಸ ಅನುಭವಿಸ್ತೆ ನಾನು. ಅದು ನಾನು ಮಾಡದಿರೋ ತಪ್ಪಿಗೆ. ಈಗ ಅದನ್ನೇ ಮುಂದಿನ ದಿನ ಜನಗಳ ಮುಂದೆ ಇದೆಲ್ಲ ಸಬ್ಜೆಕ್ಟನ್ನೇ ತಗೊಂಡೇ ಮುಂದುವರಿತೀನಿ. ಈಗ ಇದು ಹೇಳ್ತೀನಿ, ಇವೆಲ್ಲ ಸತ್ಯಾಂಶಗಳೇನಿದೆ, ತೀರ್ಮಾನ ಜನ ಮಾಡಲಿ. ನೆಕ್ಸ್ಟ್ 2018ರಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು CM ಆಗ್ತಾರೆ. ಆಗ ನಿರೀಕ್ಷೆ ಇತ್ತು ಸರ್? ಯಾಕಂದರೆ ನಿಮ್ಮ ಪಾರ್ಟಿ ಇಲ್ಲ, ನನಗೆ ನಿರೀಕ್ಷೆ ಇತ್ತು. ನನಗೆ 38 ಸ್ಥಾನ ಏನು ಬಂತು. ಬಟ್ ಚುನಾವಣೆಗಿಂತ ಮುಂಚೆ ನನ್ನ ಎಕ್ಸ್ಪೆಕ್ಟೇಷನ್ನು 68ರಿಂದ 70 ಸೀಟ್ ನಾನು ಲೆಕ್ಕ ಇಟ್ಟಿದ್ದೆ. ಯಾರಿಗೂ ಮೆಜಾರಿಟಿ ಬರಲ್ಲ ಅನ್ನೋದು ಗೊತ್ತು ನನಗೆ. ಯಾರೇ ಆಗಲಿ ನಮ್ಮ ಹತ್ರಕ್ಕೆ ಬರಬೇಕು ಅನ್ನೋದು ಗೊತ್ತಿತ್ತು ನನಗೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಕಮ್ಯುನಿಟಿ ಮೇಲೆ ಏನೋ ಒಂದು ಕೆಟ್ಟ ಅಪಪ್ರಚಾರ ಮಾಡಿಬಿಟ್ರಲ್ಲ, ನಾವೇನೋ BJPಗೆ ಸೇರಿಬಿಡ್ತೀವಿ, BJP ಜೊತೆ ಸರ್ಕಾರ ಮಾಡ್ತೀವಿ ಅಂಥೇಳಿ ಅವ್ರ ಮೇಲೆ ಒತ್ತಡ ಹಾಕಿ ನಮಗೆ ಬರ್ತಕ್ಕಂಥ ಓಟ್ನ ಸ್ಕಟ್ಲ್ ಮಾಡಿದ್ರು. ಅದರ ಹಣೆ ಬರ ಕಾಂಗ್ರೆಸ್ನವ್ರು ಮಾಡಿದ ಮಹಾನ್ ಅಪರಾಧ. 105 BJP ಹೋದರು, ಇವರು 78ಕ್ಕೆ ಹಿಡಿದ್ರು, ನಾವು 38ಕ್ಕೆ ಹಿಡಿದ್ರು. ಬಟ್ ನಿರೀಕ್ಷೆ ಇತ್ತ ಅಂತ 2ನೇ ಸಾರಿ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ನಿರೀಕ್ಷೆ ಇತ್ತು ನನಗೆ. ಏಕೆಂದರೆ ನನ್ನ ನಂಬರ್ಸು 68ರಿಂದ 70 ಅಂತ ಹೇಳಿದೆ, ಅದು ಬಂದೇ ಬರುತ್ತೆ ಅಂತ. ಅವರು 70 75 ಇರ್ತಾರೆ ಅಂತ ನನಗೆ. ಬಟ್ ಅವ್ರ ಕುತಂತ್ರದಿಂದ ನಮಗೆ 39ಕ್ಕೆ ಇಳಿದು. ಈಗಲೂ ಸಹ ಹೇಳ್ತೀನಿ, 2023 JDS ಮುಗ್ದೇ ಹೋಯ್ತು ಅಂತ ಹೇಳ್ತಾರಲ್ಲ, 2023 ಸಹ JDS ಬಹುಶಃ ಈ ಬಾರಿ ಕಾಂಗ್ರೆಸ್ಸು BJPಗಿಂತ ಸಂಖ್ಯೆಯಲ್ಲಿ ನಾವು ಮೇಲೆ ಇರ್ತೀವಿ. ನಾವು ಡೌನ್ ಆಗಲ್ಲ ಈ ಸಲ 2 ಪಕ್ಷಕ್ಕಿಂತ. ನಂಬಿಕೆ ಇದೆ. 2018ರಲ್ಲಿ ನಿಮಗೆ CM ಆಫರ್ ಕೊಟ್ಟು ಯಾರು ಸರ್? ಎಕ್ಸಾಕ್ಟ್ ಕಾಂಗ್ರೆಸ್ನವರೇ ಬಂದಿದ್ದು. ಪರ್ಟಿಕ್ಯುಲರ್ ವ್ಯಕ್ತಿ ನನಗೆ ಬ್ರದರ್ ಬಹುಶಃ 2.25 ಗಂಟೆ ಇರ್ಬೋದು. ಫಸ್ಟ್ ಫೋನ್ ಬಂದಿದ್ದೆ ನಮ್ಮ ಡೆಲ್ಲಿ ಗುಲಾಮ್ ನಬಿ ಆಜಾದ್ ಅವರು ಫೋನ್ ಮಾಡಿ, ಬ್ರದರ್ ವಿ ಡಿಸೈಡೆಡ್ ಯು ಪ್ಲೀಸ್ ಬಿ ರೆಡಿ, ವಿ ಹ್ಯಾವ್ ಟು ಫಾರ್ಮ್ ದ ಗೌರ್ಮೆಂಟ್. That way he conveyed me. Then I told him,
Sir, why you so hurry in this issue? BJP, they are leading in 120 constituency. You please wait for some more time, I told him. Then he told, no, we already calculated. They will going to struck by 105. They will not get a majority. Be prepared. It is so urgent. You have to take immediate decision. That way they pressurized me. ಒಂದೇ ದಿನಕ್ಕೆ ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ, ವಿಶ್ವಾಸ ಮತ ಕಳ್ಕೊತಾರೆ, ನೀವು ಕೋರ್ಟ್ಗೆ ಹೋಗ್ತೀರಾ. ಯಾರೂ ರಾಜಕೀಯದಲ್ಲೇ ನಿರೀಕ್ಷಣೆ ಮಾಡೋಕ್ಕಾಗಲ್ಲ, ಮಧ್ಯರಾತ್ರಿ 2 ಗಂಟೆಲಿ ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕದ ಕೇಸ್ ತಗೊಳ್ತಾರೆ. ಇದೆಲ್ಲ ಒಂದು ಇತಿಹಾಸಗಳು ಇವೆಲ್ಲ. ಆ್ಯಕ್ಚುಲಿ ಘಟನೆಗಳಿದೆಯಲ್ಲ, ನಾನು ಕನ್ಸರ್ನ್ಡ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೇಳ್ತಕ್ಕಂಥದ್ದನ್ನು ಸ್ವಲ್ಪ ಜನಗಳಲ್ಲಿ ಈ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಅಪನಂಬಿಕೆ ಬರ್ತಕ್ಕಂಥ ವಾತಾವರಣ ನಾವೇ ನಿರ್ಮಾಣ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳು ವರ್ಕ್ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಹೊರಗಡೆ ನೀವು ಚರ್ಚೆ ಮಾಡೋದೇ ಒಂದು, ಒಳಗೆ ನೀವು ನಡ್ಕೊಳ್ಳೋದೇ ಒಂದು ಮಾಡ್ಕೊಳ್ಳೋಕೆ ಹೋಗಬಾರ್ದು ನನ್ನ ಅಭಿಪ್ರಾಯ. ನಾವೆಲ್ಲ ಎಕ್ಕಷ್ಟಿತ್ತು, ನಾವು ಅಷ್ಟೇ, ಇವರಿಗೆ ಆಡಳಿತ ನಡೆಸೋರು ಅಷ್ಟೇ, ಇಲ್ಲ ಕಾನ್ಸ್ಟಿಟ್ಯೂಷನ್ ಏನು ಇನ್ಸ್ಟಿಟ್ಯೂಷನ್ಗಳಲ್ಲಿ ಬರ್ತಾರೆ. ನಾವೆಲ್ಲ ಶಾಶ್ವತ ಅಲ್ಲ, ಬಟ್ ಆ ಸಂಸ್ಥೆಗಳು ಶಾಶ್ವತ. ಆ ಸಂಸ್ಥೆಗಳ ಬಗ್ಗೆ ಜನಗಳಲ್ಲಿ ಒಂದು ಬಾರಿ ಅಪನಂಬಿಕೆ ಸಂಪೂರ್ಣ ಬಂದುಬಿಟ್ರೆ ಇನ್ನು ಮುಂದೆ ಫ್ಯೂಚರ್ ಏನಿದೆ, ಇದನ್ನು ಈಗಿರ್ತಕ್ಕಂಥ ಗೌರ್ನೆನ್ಸೇ ಇರಲಿ, ನಿಮ್ಮ ಕಾರ್ಯಾಂಗ, ನ್ಯಾಯಾಂಗ, ರಾಜ್ಯಾಂಗ, ಇದು 3 ಪ್ರಾಮಾಣಿಕವಾಗಿ ಸರಿಯಾದ ರೀತಿ ನಡ್ಕೊಳ್ಳೋದೇ ಇದ್ದರೆ ಸುಮ್ಮನೆ ನೀವು ಗಣರಾಜ್ಯೋತ್ಸವ ಮಾಡೋದು, ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದು ವ್ಯರ್ಥ. ಇವೆಲ್ಲ ನನ್ನ ಅಭಿಪ್ರಾಯ. 14 ತಿಂಗಳ ಆಡಳಿತ ನಡೆಸ್ತಾರೆ ಕುಮಾರಸ್ವಾಮಿ ಅವರು, ಮತ್ತೆ ಅಧಿಕಾರ ಕಳ್ಕೊತಾರೆ. ಆ ಸಂದರ್ಭ ಪರ್ಟಿಕ್ಯುಲರ್ ಆಗಿ 17 ಜನ ರಾಜೀನಾಮೆ ಕೊಟ್ಟಂಥ ದಿನ ಊಹೆನಾದರೂ ಮಾಡಿದ್ರ ಸರ್? ನನಗೆ ಗೊತ್ತಿತ್ತು ಅದಾಗತ್ತೆ ಅಂತ. ಎಕ್ಸಾಕ್ಟ್ ನಂಬರ್ ನನಗೆ ಮೊದಲೇ ಗೊತ್ತಿತ್ತು. ನಂಬರ್ 17 ಅಂತ ಅಲ್ಲ, ಗೌರ್ಮೆಂಟ್ ಹೋಗುತ್ತೆ ಅಂತ ಗೊತ್ತು. ನಾನು ಅಮೇರಿಕಾಗೆ ಹೋಗಬೇಕಾದ್ರೂ ಸರ್ಕಾರ ಹೋಗಲಿ ಅಂತಲೇ ಹೋದೆ. ಅಲ್ಟಿಮೇಟ್ಲಿ ಗೊತ್ತಿತ್ತು ಇವರು ತೆಗಿತಾರೆ ಅಂತ. ನಾನು ಇಲ್ಲಿದ್ದು ಹೋಗೋದಕ್ಕಿಂತ ಅಲ್ಲೋಗಿದ್ದು ನನಗೆ ಒಳ್ಳೆಯದಾಯಿತು. ಇಲ್ಲಿದ್ದೀವನೇನು ಉಳಿಸ್ಕೊಂಡ ಅನ್ನೋರು. ನಾನು ಗೌರ್ಮೆಂಟು ಉಳಿಸ್ಕೋಬೇಕು ಅಂದರೆ ಉಳಿಸ್ಕೋಬೋದಾಗಿತ್ತು. BJP ನಾನೊಂದು 8-10 ಜನ ರಿಸೈನ್ ಮಾಡಿಸ್ಬೋದಾಗಿತ್ತು. ಬಟ್ ನಾನು ಇಲ್ಲಿ ರಿಸೈನ್ ಮಾಡಿಸಿದ್ರು ಕಾಂಗ್ರೆಸ್ನವ್ರು ನನ್ನ ಸುಲಭವಾಗಿ ಮುಂದುವರಿಯಕ್ಕೆ ಬಿಡ್ತಿರಲಿಲ್ಲ. ಆದ್ದರಿಂದ ಆ ಕಸರತ್ತು ಯಾಕಪ್ಪ ಬಂದೆ, ನೋಡಿದೆ ಪರಿಸ್ಥಿತಿಗಳನ್ನ, ಕಾಂಗ್ರೆಸ್ ನಾಯಕರ ನಡವಳಿಕೆ, ಅದು ನೋಡೇ ಸ್ಟಾಪ್ ಮಾಡಿದೆ. ಆಗಲೂ ಸಹ BJPನಲ್ಲಿ 7-8 ಜನ ಬರಲಿಕ್ಕೆ ತಯಾರಾಗಿದ್ದರು. ನನಗೆ ಕನ್ವೆ ಮಾಡಿದ್ರು, ಇಲ್ಲ ನಿಮ್ಮ ಸರ್ಕಾರ ಉಳಿಸ್ಕೊಳ್ಳೇಬೇಕು, ನಾವು ತಯಾರಾಗಿದ್ದೀವಿ ಅಂತ. ನಾನು ಅವ್ರಿಗೆ ಹೇಳಿದೆ, ಇಲ್ಲಿ ನೀವು ಬಂದ್ರೂ ಮತ್ತೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಹಾಳು ಮಾಡ್ಕೊತೀರಿ, ನೀವು ಅಲ್ಲೇ ಇರಿ ದಯವಿಟ್ಟು, ಇದು ಸರ್ಕಾರ ಮುಂದುವರ್ಸೋದು ಕಷ್ಟ ಇದೆ ಅಂತೇಳಿ ನಾನು ಅವ್ರಿಗೆ ಯಾರಿಗೂ ದಾರಿ ತಪ್ಪಿಸೋಕೆ ಹೋಗಲಿಲ್ಲ. ಕುಮಾರಸ್ವಾಮಿ ಅವರು ನಮ್ಮನ್ನು ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತ ಹೋದಂಥ 17 ಜನ ಹೇಳ್ತಾರೆ. ಕಾಂಗ್ರೆಸ್ ಅವರು ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ನನ್ನನ್ನು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಇತಿಹಾಸ ಇದೆ. ನಾನು ಯಾವ ಥರ ನಡೆಸ್ಕೊಳ್ಳಿಲ್ಲ ಅನ್ನೋದು ಹೇಳ್ಬೇಕಲ್ಲ. ನನಗಾದ್ರೂ ನಾನು ಹೇಳೋದಕ್ಕೆ ನನಗಾದ ಅನುಭವ ಹೇಳ್ತೀನಿ. ಕ್ಯಾಬಿನೆಟ್ ಸರ್ಕಾರ ಮಾಡಬೇಕು ಅಂದರು, ಸರ್ಕಾರ ಅನ್ಕಂಡೀಷನಲ್ ಅಂತ ಬಂದರು. ಸರ್ಕಾರ ಆದಮೇಲೆ ನೀವು ಇಷ್ಟೇ ನಂಬರ್ಸು ಕ್ಯಾಬಿನೆಟ್ಟು, ನಮಗಿಷ್ಟು ಕೊಡಬೇಕು ಅಂದರು. ಆಯಿತಾ? ಆಮೇಲೆ ಪೋರ್ಟ್ಫೋಲಿಯೋ ನಮಗಿಂಥದ್ದೇ ಬೇಕು, ಇನ್ನು ಉಳಿದಿದ್ದು ನೀವು ಇಟ್ಕೋಬೇಕು ಅಂದರು. ದೆನ್ ಬೋರ್ಡು ಕಾರ್ಪೊರೇಷನು ನಾವೇನು ಬೇಕೋ ಅದು ತಗೋತೀವಿ, ಇನ್ನು ಉಳಿದು ಬಿಸಿದ್ದೀವಿ, ನೀವು ಬಿಸಾಕಿ ತಗೊಳ್ಳಿ ಅಂದರು. ದೆನ್ ಒಬ್ಬ ಮುಖ್ಯಮಂತ್ರಿ DPR ಇಲಾಖೆ ನಡೆಸೋನು, ಮುಖ್ಯಮಂತ್ರಿಗೆ ಪವರ್ ಇಲ್ಲ. ಅವ್ರಿಗೆ ಯಾವ ಅಧಿಕಾರಿ ಬೇಕೋ ಅವ್ರನ್ನೇ ನಾನು ಕೊಡಬೇಕು, ನಾನು ಇಂಡಿವಿಜುವಲ್ ಹಾಕೋಂಗಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಜನಕ್ಕೆ ಉತ್ತರ ಕೊಡೋದು ಯಾವನು ಮುಖ್ಯಮಂತ್ರಿ ಕೊಡಬೇಕು. ಹೀಗೆ ಒಂದಲ್ಲ ಎರಡಲ್ಲ ಪ್ರತಿದಿನ ಅವ್ರು ನನ್ನ ಮೇಲೆ ಹಾಕಿದಂಥ ಆ ಒಂದು ಒತ್ತಡಗಳಿದೆಯಲ್ಲ, ನಾನಾಗಿದ್ದಕ್ಕೆ ಬದುಕು ಬಂದೆ, ಇಲ್ಲೇ ನನ್ನ ಜೀವನ ಹೋಗಬೇಕಾಗಿತ್ತು. ಇವ್ರು ನಡ್ಕೊಂಡಂತ ನನ್ನ ಮೇಲೆ ಹಾಕಿದ ಮೆಂಟಲ್ ಪ್ರೆಷರಿಗೆ. ನನಗೆ ಬೇಕಾಗಿದ್ದು ರೈತರ ಸಾಲ ಮನ್ನಾ. ಯಾಗೋ ತಳ್ಳಿ 18 ತಿಂಗಳು ನನ್ನ ಸರ್ಕಾರ ಜನವರಿಲೇ ಹೋಗೋದು. ನನ್ನ ಪಕ್ಷದ ಶಾಸಕರ ಮಗ ಒಂದು ಆಡಿಯೋ ಮಾಡಿದ್ರಿಂದ ಅವತ್ತು ಉಳಿತು 6 ತಿಂಗಳು. ಇನ್ನೊಂದು ಬಜೆಟ್ ಮಂಡನೆ ಮಾಡೋಕ್ಕಾಗಿದ್ದು ಅದರಿಂದ. ಇಲ್ಲೇ ನಾನು ಇನ್ನೊಂದು ಬಜೆಟ್ ಮಂಡನೆ ಮಾಡೋಕ್ಕಾಯ್ತಿರಲಿಲ್ಲ. ಸರ್, ಎಕ್ಸಾಕ್ಟಾಗಿ ನೀವು 2ನೇ ಸಾರಿ CM ಸ್ಥಾನಕ್ಕೆ ರಾಜೀನಾಮೆ ಕೊಡೋ ದಿನ ರಾತ್ರಿ ನನಗೆ ಭಾಳ ಕುತೂಹಲ ಇದೆ. ಏನು ಯೋಚನೆ ಮಾಡ್ತಿದ್ರಿ ಸರ್? ಅಂದರೆ ಅವತ್ತು ಬೆಳಗ್ಗೆ ಬಂದು ನೀವು ರಾಜೀನಾಮೆ ಕೊಡೋ ನಿರ್ಧಾರ ಮಾಡಿದ್ರಿ, ಬಟ್ ಅವತ್ತು ರಾತ್ರಿ ಎಲ್ಲಿದ್ರಿ, ಏನು ಯೋಚನೆ ಮಾಡ್ತಾಯಿದ್ರಿ? ಇಲ್ಲ, ನಾನು ತೀರ್ಮಾನ ಮಾಡಿದ್ದೆ ರಾಜೀನಾಮೆ ಕೊಡಬೇಕು ಅನ್ನೋದು ಅಂತಿಮ ತೀರ್ಮಾನ ಮಾಡಿದೆ. ನಾನು ನೋಡಿದೆ, ಏಕೆಂದರೆ ಅವರು ಡೆಲ್ಲಿಯಿಂದ ಬಂದಾಗ ಅವರ ಉಸ್ತುವಾರಿ ಏನಾದರೂ ಮಾಡಿ ಉಳಿಸಿ ಅಂತಾರೆ. ಇಲ್ಲಿ ಪರಿಸ್ಥಿತಿಗಳು ನೋಡ್ತಾ ಇದ್ದೆ. ನಾನು ಅಮೇರಿಕಾದಿಂದ ಬಂದ ಮೇಲೂ ಸಹ
4 ಜನ 5 ಜನನ ಕಳಿಸಿದ್ರು ಇವ್ರ ಹತ್ರ ಇದ್ದಾರನೆ. ಅವ್ರದ್ದು ಯಾರ್ದು ಅಲ್ಲೇನು ಎಫರ್ಟ್ ಇಲ್ಲ ಉಳಿಸ್ಕೋಬೇಕು ಅಂತ ಹೇಳಿ. ಅವರಿಗೆ ಅದು ಇಷ್ಟ ಇಲ್ಲದೆ ನಾನು ಯಾತಕ್ಕೆ ಮುಂದುವರಿಬೇಕು? 5 ದಿವಸ ನೋಡಿದೆ, ಅದಕ್ಕೆ ವಾಚ್ ಮಾಡಿದೆ. ಆಮೇಲೆ ತೀರ್ಮಾನಕ್ಕೆ ಬಂದೆ, ಇಲ್ಲ ಇದು ಇಷ್ಟ ಇದ್ರೆ ಹಣೆ ಬರ, ರಾಜೀನಾಮೆ ಕೂಡ ಸೂಕ್ತ ಅಂತೇಳಿ ಸಂತೋಷವಾಗಿ ರಾಜೀನಾಮೆ ಕೊಟ್ಟು ತೃಪ್ತಿಯಿಂದ ಹೊರಗೆ ಬಂದೆ. JDS ಪೂರ್ಣಾವಧಿ ಅಧಿಕಾರವನ್ನು ಪೂರೈಸೇ ಇಲ್ಲ ಯಾವಾಗಲೂ. ಯಾಕೆ ಇದು ಪದೇ ಪದೇ ಅರ್ಧಕ್ಕೆ ಕಟ್ಟಾಗುತ್ತೆ? ಅಲ್ಲಿ ನೀವಿದ್ದೀರಾ ಅನ್ನೋದೇನಾದರೂ ಅದಕ್ಕೆ ನಂಬರ್ಸ್ ಪ್ರಶ್ನೆ. ನಾಡಿನ ಜನತೆ ಸಂಪೂರ್ಣವಾದಂಥ ಸರ್ಕಾರ ಒಂದು ಬಾರಿ ನಮಗೆ ನೀಡಬೇಕು ಅಂತಕ್ಕಂಥದ್ದನ್ನೇ ಈಗ ನಾವು ಮುಂದಿನ ಈಗೇನು ಈ ಕಳೆದ 12 ವರ್ಷದ ರಾಜಕಾರಣ ನಡೀತಿದೆ ರಾಜ್ಯದಲ್ಲಿ, ಇದನ್ನು ಜನತೆಯೂ ನೋಡಿದ್ದಾರೆ. ನಾನು ಈ ಬಾರಿ 2023 ಚುನಾವಣೆಗೆ ಜನತೆ ಮುಂದೆ ಹಲವಾರು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯ ಕಾರ್ಯಕ್ರಮಗಳನ್ನು ಇಡ್ತಾ ಇದ್ದೀನಿ. ಈ ಕಾರ್ಯಕ್ರಮಗಳಿಂದ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಿದ್ದರೆ ಸ್ವತಂತ್ರವಾದ 5 ವರ್ಷದ ಸರ್ಕಾರ ಕೊಡಿ ಅಂತ ಕೇಳ್ತೀನಿ. 5 ವರ್ಷದ ಸರ್ಕಾರ JDSಗೆ ಕೊಟ್ಟರೆ ನಾನು ಮುಂದುವರಿತೀನಿ ರಾಜಕಾರಣದಲ್ಲಿ. ಇಲ್ಲ ಮತ್ತೆ ಫ್ರ್ಯಾಕ್ಚರ್ ವರ್ಡಿಕ್ಟ್ ಆದರೆ ನಾನು ಅಡ್ವೈಸರ್ ಆಗಿರ್ತೀನಿ ಅಷ್ಟೇ. ಸರ್ಕಾರ ಏನಾದರೂ ನಮ್ಮ ಪಕ್ಷ ಜೊತೆ ಇನ್ನೊಂದು ಪಕ್ಷ ಮಾಡಬೇಕಾದ ಅನಿವಾರ್ಯತೆ ಮತ್ತೆ ರಾಜ್ಯ ಜನ ಕೊಟ್ಟರೆ ನಾನು ಹಿಂದೆ ಸೇರಿತೀನಿ. ಯಾರನ್ನಾದ್ರೂ ಇನ್ನೊಬ್ಬರು ನಮ್ಮ ಪಾರ್ಟಿನಲ್ಲಿ ಅದಕ್ಕೆ ನೀವು ಜವಾಬ್ದಾರಿ ತಗೊಳ್ರಪ್ಪ ಅಂತೇಳಿ ನೆಮ್ಮದಿಯಿಂದ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಂದರೆ ಅಡ್ವೈಸ್ ಮಾಡ್ಕೊಂಡು ಭಾಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ? ಇಲ್ಲ, ಬರೀ ಪೂರ್ಣಾವಧಿಯ ನಂಬರನ್ನು ಕೊಡಲಿಲ್ಲ ಆದರೆ ಇಲ್ಲ, ನಾನು ಉಪಯೋಗ ಇಲ್ಲ. ಇದು ಪೂರ್ಣಾವಧಿ ಸರ್ಕಾರ ಮಾಡದೇ ಇದ್ದರೆ ನನ್ನ ನಿರೀಕ್ಷೆ ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಪ್ರೂವ್ ಮಾಡಬೇಕು ಅನ್ನೋದು. ಆ ಪ್ರೂವ್ ಮಾಡಬೇಕು ಅಂದರೆ ನನಗೆ ಪೂರ್ಣ ಮತ್ತು ಸರ್ಕಾರ ಬೇಕು. ಮತ್ತು ಇನ್ನೊಂದು ಪಕ್ಷ ಜೊತೆ ಸೇರಿ ನಾನು ಮಾಡೋಕ್ಕೆ ಹೋದರೆ ನಂದು ಏನು ನಿರೀಕ್ಷೆ ಇದೆ, 5 ವರ್ಷದ 5 ಕಾರ್ಯಕ್ರಮ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಮಾಡೋಕ್ಕೆ ಬಿಡಲ್ಲ ಅವರು. ಸುಮ್ಮನೆ ಅಧಿಕಾರಕ್ಕೋಸ್ಕರವಾಗಿ ಕಾಂಪ್ರಮೈಸ್ ಮಾಡ್ಕೊಂಡು ಜನತೆಗೆ ನೀವೇನು ಒಳ್ಳೇದು ಮಾಡೋಕ್ಕಾಗದೇ ಇದ್ದರೆ ಕೇವಲ ಅಧಿಕಾರ ಇಟ್ಕೊಂಡು ಏನು ಮಾಡ್ತೀರಿ? ಇದು ನನ್ನ ಪಾಲಿಸಿ, ತೀರ್ಮಾನಕ್ಕೆ ಬಂದಿರೋದು. ಕುಮಾರಸ್ವಾಮಿ ಅವರು ಬದಲಾಗಿದ್ದಾರೆ. 2006-07 ಮುಖ್ಯಮಂತ್ರಿ ಕುಮಾರಸ್ವಾಮಿಗೂ 2018 ಮುಖ್ಯಮಂತ್ರಿ ಕುಮಾರಸ್ವಾಮಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಇದನ್ನು ನೀವು ಒಪ್ಕೋತೀರಾ ಸರ್? ನನ್ನಲ್ಲಿ ಯಾವ ವ್ಯತ್ಯಾಸವೂ ಆಗಿರಲಿಲ್ಲ. 18ರಲ್ಲಿ ನನ್ನ ಮೇಲಿದ್ದಂಥ ಒತ್ತಡ, ಮೊದಲು ಅದಕ್ಕೆ ಹೇಳಿದ್ದು. ಒತ್ತಡಗಳು ಒಂದು ಕಡೆ, ಜನಗಳ ನಿರೀಕ್ಷೆ, ಪಕ್ಷದ ಕಾರ್ಯಕರ್ತರ ನಿರೀಕ್ಷೆ ಜನಕ್ಕಿಂತ ಹೆಚ್ಚಾಗಿ. 2018ರಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ನಿರೀಕ್ಷೆಗಳು ನನ್ನ ಮೇಲೆ. 12 ವರ್ಷ ನಾವು ಅಧಿಕಾರದಲ್ಲಿ ಇರಲಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ನಮಗೇನೋ ಆಗ್ಬಿಡುತ್ತೆ ಈ ಒಂದು ಆಸೆ ಇಟ್ಕೊಂಡಿದ್ರು. ಬಟ್ ಆಸೆ ಅವರಿಗೆ ನಾನು ರೀಚ್ ಮಾಡೋಕ್ಕಾಗಿಲ್ಲ. ಅದರಿಂದ ಕುಮಾರಣ್ಣ ಬದಲಾವಣೆ ಆದ ಅಂತ ಅಂದರು. ನನಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಪುರ್ಸೊತ್ತಿಲ್ಲ, ಬಿಡ್ತಾ ಇಲ್ಲ. ಒಂದು ಕಡೆ ಕಾಂಗ್ರೆಸ್ನವ್ರನ್ನ ಮೇಂಟೈನ್ ಮಾಡಬೇಕು, ಇನ್ನೊಂದು ಕಡೆ BJP ಹೊಡೆತ, ಇನ್ನೊಂದು ಕಡೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ರೈತರ ಸಾಲ ಮನ್ನಾ ಮಾಡೋಕ್ಕೆ ದುಡಬೇಕು. ಇದೆಲ್ಲದರ ನಡುವೆ ಡೆವಲಪ್ಮೆಂಟ್ ವರ್ಕು ಆನ್ ಗೋಯಿಂಗ್ ಏನು ಕೊಟ್ಟಿದ್ದರು ಸಿದ್ದರಾಮಯ್ಯನವರು 2018 ಫೆಬ್ರವರಿ ತಿಂಗಳ ಬಜೆಟಲ್ಲಿ, ಅದೆಲ್ಲ ಮುಂದುವರಿಸಿ 25,000 ಕೋಟಿ ಇದಕ್ಕೂ ರೆಡಿ ಮಾಡಿಕೊಟ್ಟೆ. ಅದು ನಿಮ್ಮಲ್ಲಿ ಬದಲಾವಣೆಯನ್ನು ತೋರಿಸ್ತು. ಅದು ಬದಲಾವಣೆ ಅಂತ ಅಂದ್ಕೊಂಡ್ರು. ಭಾಳ ಸುಲಭ ಆಗ್ತಿತ್ತು. ನಾನು ಕೃಷ್ಣಾ ಕಚೇರಿನಲ್ಲಿ ಬೆಳಗ್ಗೆ ಹೋದರೆ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡಿದ್ದೀನಿ. 5,000 ಜನ ತುಂಬಿರೋರು. ಯಾವ ಜಾತ್ರೆ ಇರ್ತಿತ್ತು, ಅದನ್ನು ಯಾರೂ ಹೇಳಲೇ ಇಲ್ಲ. ಅದಕ್ಕೆ ಬರ್ತಾ ಇದೆ ಸರ್. ಯಾಕಂದರೆ ರಾಜಕೀಯದಲ್ಲಿ ನಿಜವಾಗ್ಲೂ ಶತ್ರುಗಳಿರ್ತಾರ. ಒಂದೇ ಒಂದು ಚುನಾವಣೆ ಶತ್ರುತ್ವವನ್ನು ಬೆಳೆಸ್ಬಿಡುತ್ತಾ, ಮತ್ತು ಒಂದೇ ಒಂದು ಅಧಿಕಾರದ ಮಿಸ್ ಆದಾಗ ಅದು ಶತ್ರುತ್ವವನ್ನು ಬೆಳೆಸ್ಬಿಡುತ್ತಾ ಸರ್? ಇಲ್ಲ, ಕೆಲವರಲ್ಲಿ ಶತ್ರುತ್ವ ಅನ್ನೋದು ಬಂದುಬಿಡುತ್ತೆ, ಕೆಲವರು ಚೆನ್ನಾಗಿರ್ತಾರೆ. ಇದು ಕೆಲವ್ರಿಗೆ ಅಸೂಯೆಯಿಂದಲೂ ಶತ್ರುತ್ವ ಪ್ರಾರಂಭ ಆಗುತ್ತೆ. ಈಗ ಕೆಲವರಿಗೆ ಏನಾದರೂ ಮಾಡಿ ಸಾಧಿಸಲೇಬೇಕು ಅನ್ನೋದು ಇರ್ತದೆ. ಈಗ ನೋಡಿ, ಉದಾಹರಣೆಗೆ ನಾವು ಹೋರಾಟ ಮಾಡೋದು 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. 5 ವರ್ಷದ ಅವ್ರ ಸರ್ಕಾರ ಇತ್ತು. ಆ ಟೈಮ್ನಲ್ಲಿ ನಾವು ಹಲವಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ದಾಖಲೆ ಸಮೇತ ಇಟ್ಟರು. ಅದನ್ನು ಕೆಲವರು ಅಸೂಯೆ ಅಂದರು. ನಾನು ಅದಕ್ಕೆ ಈ ಬಾರಿ ಯಡಿಯೂರಪ್ಪನ ನನ್ನ ಸರ್ಕಾರ ತೆಗೆದರೂ ಸಹ ಹಲವಾರು ವಾಮಮಾರ್ಗದಿಂದ ನಾನು ಅವ್ರ ವಿರುದ್ಧ ಮಾತಾಡೋಕ್ಕೆ ಹೋಗಲಿಲ್ಲ. ಅದೇ ನಾನು ಯಡಿಯೂರಪ್ಪನವ್ರು 1 ದಿವಸದ ಮುಖ್ಯಮಂತ್ರಿ ಅಂದ್ರಲ್ಲ ನೀವು, 1 ವಾರದ ಮುಖ್ಯಮಂತ್ರಿ. ನಾನು ತಗೊಂಡಾಗ, ನಾನು ಕಾನ್ಫಿಡೆನ್ಸ್ ವೋಟ್ ಮೂವ್ ಮಾಡಿದಾಗ ಅವ್ರು ಏನೇನು ಪದ ಬಳಕೆ ಮಾಡಿದ್ರು ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರು, ಇಲ್ಲ ಅವ್ರ ಕಾನ್ಫಿಡೆನ್ಸ್ ವೋಟ್ ತಗೊಂಡ್ರಲ್ಲ.
ಮುಖ್ಯಮಂತ್ರಿಯಾಗಿ. ಅವತ್ತು ನನ್ನ ಪಕ್ಷದ ಬಗ್ಗೆ ಯಾವ ಥರ ಮಾತಾಡಿದ್ರು, ನಮ್ಮ ಕುಟುಂಬದ ಬಗ್ಗೆ ಏನು ಮಾತಾಡಿದ್ರು? ನಾನು ಆ ರೀತಿ ಎಂದೂ ಮಾತಾಡಲಿಲ್ಲ. ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾದರೂ ನಾನು ತೆಗೆದು ಭಾಳ ಸಂತೋಷ. ಈ ವಯಸ್ಸಲ್ಲಿ ಕಷ್ಟಪಟ್ಟು ಆಗಿದ್ದೀರಿ, ಶ್ರಮಪಟ್ಟು ಈ ವಯಸ್ಸಿನಲ್ಲಿ ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗಿ, ಸಂಪೂರ್ಣ ಬೆಂಬಲ ಕೊಡ್ತೀನಿ, ಸರ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಾನಂತೂ ಅಸೂಯೆ ಪಟ್ಟಿಲ್ಲ ಈ ಸಲ ಅಂತೂ. ಸರ್, ರಾಜಕೀಯ ನಾಟಕ ಅನಿಸುತ್ತಾ ನಿಮ್ಗೆ ಯಾವತ್ತಾದರೂ? ಇಲ್ಲ, ಇದು ನಾಟಕವೇ, ಇದು ಒಂದು ರೀತಿಯ ನಾಟಕವೇ. ಸರ್, ಏಕೆಂದರೆ ಇಲ್ಲಿ ಪ್ರಶ್ನೆ, ಸ್ಟೇಜ್ ಮೇಲೆ ಹಲವಾರು ಜನ ನಾಯಕರು ಮಾತನಾಡೋದು ನೋಡಿದ್ದೀನಿ, ಆದರೆ ಅವರ ನಡವಳಿಕೆಗಳು ನೋಡಿದಾಗ ಬೇರೆಯೇ ಇರ್ತದೆ. ಈಗ ನಮ್ಮಲ್ಲೇ ಒಬ್ಬರು ಕಾಂಗ್ರೆಸ್ನ ಶಾಸಕರೊಬ್ಬರು ಇದ್ದಾರೆ, ಭಾಳ ಮೇಧಾವಿಗಳು. ಮಾತನಾಡೋದು ನೋಡಿದ್ರೆ ಆ್ಯಕ್ಚುಲಿ ಏನು ಮುತ್ತು ಸುರಿದಂಥ ಮಾತುಗಳಾಡ್ತಾರೆ. ಮೊನ್ನೆನೂ ಅದು ಯಾವುದೋ ನರಿ ಬಣ್ಣದ ಕತೆ ಹೇಳ್ತಾಯಿದ್ರು. ಅವರ ಬಹುಶಃ ನರಿ ಬಣ್ಣ ಹಾಕೋದನ್ನು ಕಲಿಸಿರೋದೇ ಅವರೇ ಆದ ಮಾಸ್ಟ್ರು ನನ್ನ ಅಭಿಪ್ರಾಯದಲ್ಲಿ. ನಿಜವಾದ ನರಿ ಬಣ್ಣ ಹಚ್ಚತಕ್ಕಂಥ ಮಾಸ್ಟ್ರೇ ಅವರು ನನ್ನ ಅಭಿಪ್ರಾಯದಲ್ಲಿ. ಹಲವಾರು ರೀತಿಯಲ್ಲಿ ಅವರ ಮಾತುಗೂ ಕೃತಿಗೂ ತುಂಬ ವ್ಯತ್ಯಾಸ ಇದೆ. ಅವ್ರು ತಿಳ್ಕೊಂಡಿದ್ದಾರೆ ನಾನು ಒಬ್ಬನೇ ಮೇಧಾವಿ ಅಂತೇಳಿ ಭಾಷಣ ಮಾಡ್ತಾರೆ, ಭಾಳ ಉಪದೇಶ ಮಾಡ್ತಾರೆ. ನಾನು ಹೇಳಿ ಅದೇನೋ ನಾನು ಒಂದು ಸಲ ಸೆಷನೆಲ್ಲ ಕೇಳಿದೆ, ನೀವೇ ಹೇಳಿದ್ರಲ್ಲ ಸ್ವಾಮಿ, ಅದೆಂಥ ಬೆಳಗ್ಗೆಲ್ಲ ಇದೆಂಥದ್ದು ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತಲೂ ಅದೇನೋ ಒಂದು ದಿನ ನಡೀತಾ ಅಸೆಂಬ್ಲಿ ಒಳಗೆ, ಆ ಸಂವಿಧಾನದ ಮೇಲೆ ಚರ್ಚೆ ನಡೆದಾಗ ನಾನು ಅದಕ್ಕೆ ಹೇಳಿದೆ, ಈಗ ನೀವು ಈಗ ತಾನೇ ಹೇಳಿದಿರಿ, ಮತ್ತು ಬದಲಾವಣೆ ಮಾಡ್ತಾ ಇದ್ಮೇಲೆ ಇಷ್ಟೆಲ್ಲ ಮಾತಾಡಿ ಇಷ್ಟು ಚರ್ಚೆ ಮಾಡಿ ಬೆಳಗ್ಗೆಲ್ಲ ನೀವು ಚರ್ಚೆ ಮಾಡಿ ಈಗ ಮತ್ತೆ ತಿನ್ನೋದು ಬದನೆಕಾಯಿ ಅಂತ ಹೇಳಿದ್ಮೇಲೆ ಇನ್ನೇನು ಮುಗೀತು ಅಂತ ಹೇಳಿದೆ. 2006-7 20 ತಿಂಗಳು, 2018 14 ತಿಂಗಳ ಆಡಳಿತದ ಒಂದು ನೋಡಿದಂಥ ಬಹುತೇಕ ಅನಾಲಿಸಿಸ್ಟ್ ಅವರು ದೇವೇಗೌಡರ ಮಗ ಆಗದೇ ಇದ್ದರೂ ಸಹ ಕುಮಾರಸ್ವಾಮಿ ಅವರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರ್ತಾ ಇತ್ತು ಅಂತ ಚರ್ಚೆ ಮಾಡಿದ್ದಾರೆ. ನಿಮಗನ್ಸುತ್ತಾ ಸರ್, ನಾನು ಮಾಜಿ ಪ್ರಧಾನಿ ದೇವೇಗೌಡರ ಮಗ ಆಗದೇ ಇದ್ದರೂ ಸಹ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಿದ್ದೆ, ಅಥವಾ ಒಂದು ಪಕ್ಷವನ್ನು ಮುನ್ನಡೆಸುವಂಥ ಮುಂದಾಳತ್ವ, ನಾಯಕತ್ವ ನನ್ನಲ್ಲಿ ಇತ್ತು ಅಂತ ನೀವು? ನಾನು ಇದರಲ್ಲಿ ಬ್ರದರ್, ನಾನು ಒಬ್ಬನಲ್ಲಿತ್ತು ಅಂತ ಹೇಳಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಹಲವಾರು ರೀತಿಯ ಸಾಮರ್ಥ್ಯತೆ ಇರುತ್ತೆ, ಅವಕಾಶಗಳು ದೊರಕಲ್ಲ. ಬಟ್ ಅವಕಾಶ ದೊರಕಲಿಲ್ಲ ಅಂಥೇಳಿ ಮನೇಲಿ ಕೂತರೂ ಆಗಲ್ಲ. ಇಲ್ಲ, ನಾನು ಎಲ್ಲೋ ಬ್ಯಾಕ್ಗ್ರೌಂಡ್ ನಂದು ಈ ರೀತಿ ಇದೆ, ನಾನು ಈ ಮಟ್ಟಿಗೆ ಬೆಳಿತೀನಿ, ನನಗೆಲ್ಲ ಸಾಮರ್ಥ್ಯ ಇದೆ ಅಂತ ಹೇಳಿ ಕೆಲಸ ಮಾಡದೇ ಇದ್ರೂ ಬರಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಗುರಿ ಇಟ್ಟು ನಾನು ಇಂಥದ್ದನ್ನು ರೀಚ್ ಮಾಡಲೇಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಯಾವ ವ್ಯಕ್ತಿ ಬೇಕಾದರೂ ಅವನ ಗುರಿ ಇಡ್ತಕ್ಕಂಥ ಒಂದು ಗುರಿಯನ್ನು ಮುಟ್ಬೋದು ನನ್ನ ಅಭಿಪ್ರಾಯದಲ್ಲಿ. ರಾಜಕೀಯ ಜೀವನ ಅದಕ್ಕೆ ನಾನು ಹೇಳೋದು, ಈಗ ಎಸ್ ದೇವೇಗೌಡರು 4 ಜನ ಮಕ್ಕಳಿದ್ದೀವಿ. 4 ಜನ ಮಕ್ಕಳಲ್ಲಿ 4 ಜನನೂ ಒಂದೇ ಥರ ಏರಿಕೆ ಆಗಿರಲಿ, ಒಬ್ಬೊಬ್ರು ಒಂದು ದಿಕ್ಕು. ಪ್ರತಿ ಕುಟುಂಬದಲ್ಲೂ ಅಷ್ಟೇ. ಕೆಲವ್ರು ಹೇಳಿದ್ದಾರೆ, ಈಗ ಕೆಲವರು ರಾಜಕಾರಣಿಗಳು ಮಕ್ಕಳನ್ನ, ಕೆಲವರು ಮೊನ್ನೆ ಹೇಳಿದ್ದಾರೆ, ಕೆಲವು ರಾಜಕಾರಣಿಗಳು ಅವ್ರ ಮಕ್ಕಳನ್ನ ರಾಜಕೀಯದಲ್ಲಿ ಮುಂದೆ ಬರೋಕ್ಕೆ ಬಿಡಲಿಲ್ಲ, ಕುಟುಂಬ ರಾಜಕಾರಣ ಮಾಡಲಿಲ್ಲ ಅಂತಾರೆ. ಆ ಬ್ಯಾಕ್ಗ್ರೌಂಡ್ ಯಾತಕ್ಕೆ ಅದು ಮಾಡೋಕ್ಕಾಗಲಿಲ್ಲ ಅನ್ನೋದು ಹೇಳಬೇಕಲ್ಲ. ಕುಟುಂಬ ರಾಜಕಾರಣ ಅಂತ ಹೇಳ್ಬಿಡ್ತಾರೆ. ಈಗ ಮೊನ್ನೆ ನೋಡಿದೆ, ಯಾವುದೋ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ, ನೆನಪಿನ ಕಾರ್ಯಕ್ರಮದಲ್ಲಿ ನೋಡಿದೆ. ಈಗ ಆ ಕುಟುಂಬದಲ್ಲಿ ಆ ಕುಟುಂಬದ ಮಕ್ಕಳು, ಅವರ ನಡವಳಿಕೆ, ಅವರ ಸಾರ್ವಜನಿಕ ಜೀವನದಲ್ಲಿ ಅವರೇನು ಮಾಡಿದರು, ನಡ್ಕೊಂಡಿದ್ರು, ಅವ್ರ ಇಂಟ್ರೆಸ್ಟ್ ಏನಿತ್ತು, ಅದು ಮುಖ್ಯ. ಇಲ್ಲಿ ಕುಟುಂಬ ರಾಜಕಾರಣ ಅಂತೇಳಿ ಯಾರನ್ನ ಫೋರ್ಸ್ ಮಾಡಿ ನೀವು ತರೋಕ್ಕಾಗಲ್ಲ. ಕುಟುಂಬ ರಾಜಕಾರಣ ಇದ್ದರೂ ಅವನಲ್ಲಿ ಆ ಯೋಗ್ಯತೆ ಇರಬೇಕು, ರಾಜಕಾರಣಕ್ಕೆ ಬರಬೇಕು ಅನ್ನೋದು. ಇದ್ರೆ ಆಗ್ತಾನೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಫೋರ್ಸ್ ಮಾಡಿ ಯಾರನ್ನೂ ತರಲಿಕ್ಕಾಗೋದಿಲ್ಲ. ನೀವು ದೇವೇಗೌಡರ ಮಗ ಆಗದೇ ಇದ್ದಿದ್ದರೆ ನಿಮ್ಮ ಕಲ್ಪನೆಗಳು, ನಿಮ್ಮ ಆಲೋಚನೆಗಳು ಹೇಗಿರ್ತಿತ್ತು ಸರ್? ಇಲ್ಲ, ಅದು ಆ ಮುಂದೆ ಇರ್ತಿತ್ತೇನೋ. ಈಗ ನಾನು ದೇವೇಗೌಡರ ಮಗ ಆದರೂ ಸಹ ಒಂದು ಕಾಲದಲ್ಲಿ ನಾನು ರಾಜಕೀಯಕ್ಕೆ ಬರಬೇಕು ಅಂತೇನು ಆಸೆ ಪಟ್ಟಿರಲಿಲ್ಲ. ನನ್ನ ಲೈನೇ ಬೇರೆ ಇತ್ತು. ಬಟ್ ಬರಬೇಕಾಯ್ತು, ವಿಧಿಯಾಟ. ಬಂದುಬಿಟ್ಟಿದ್ದೀನಿ. ಬಂದ ಮೇಲೆ ಎಸ್, ನಾನು ರೆಕಗ್ನೈಸನ್ ಸಿಕ್ಕಿದ್ದು ದೇವೇಗೌಡರ ಮಗ ಅಂತಲೇ. ಆ ದೇವೇಗೌಡರ ಮಗನ ರೆಕಗ್ನೈಸನ್ ಇದೆ ಅಂತೇಳಿ ನಾನು ದುಡಿಮೆ ಮಾಡಿದೆ. ಎಲ್ಲ ನನ್ನ ಮನೆ ಬಾಗಿಲಿಗೆ ಬರಬೇಕು ಅಂತಿದ್ರೆ ಬರ್ತಿರಲಿಲ್ಲ. ಅದನ್ನು ಉಪಯೋಗ ಮಾಡ್ಕೊಂಡೆ ನಾನಷ್ಟೇ. ಅವರ ಒಂದು ಗುಡ್ ವಿಲ್ ಏನಿತ್ತು, ಅವರ ಒಂದು ಇಮೇಜು ಸಾರ್ವಜನಿಕವಾಗಿ ಇನ್ನೂ ಜನಗಳಿಂದ ದೂರ ಹೋಗದೇ ಇದ್ದಂತೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಪೀರಿಯಡ್ ಅಷ್ಟೇ.
ಆ ಪೀರಿಯಡ್ ಮುಗಿದ್ಮೇಲೆ ಎಲ್ಲರೂ ಮರಿತಾ ಹೋಗ್ತಾರೆ. ಆ ಒಂದು ಅವರ ನೇಮ್ ಏನಿತ್ತು ಅದನ್ನು ಉಪಯೋಗ ಮಾಡಿಕೊಂಡು ಹೆಜ್ಜೆ ಇಟ್ಟೆ. ಅದರ ಮೇಲೆ ಮುಂದಿನ ಒಂದು ಬುನಾದಿ ಏನು ಹಾಕಬೇಕಾಗಿದೆ, ಫೌಂಡೇಶನ್ ನೀಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕುಮಾರಸ್ವಾಮಿ ಅವರು ರಾಜಕೀಯ ಜೀವನದ ತೃಪ್ತಿಯನ್ನು ಕಂಡುಕೊಂಡಿದ್ದಾರಾ? 20 ವರ್ಷಗಳ ಸುದೀರ್ಘ ರಾಜಕೀಯದ ಇಲ್ಲ, ನನಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ತೃಪ್ತಿ ಅನ್ನೋದಿರಬೇಕು. ನಮ್ಮ ಕಾಯಕ ಏನಿದೆ ಕಾಯಕ ಮಾಡಬೇಕು. ಅದರಲ್ಲಿ ನಾವು ಏನೋ ಸೆಲ್ಫಿಶ್ ಇದರಿಂದ ಇಂಥದ್ದು ನಾವು ಮಾಡೋದ್ರಿಂದ ನನಗೆ ಇಂಥದ್ದು ದೊರಕಲೇಬೇಕು ಅಂತೇಳಿ ಆಸೆ ಇಟ್ಕೊಂಡು ಹೋಗ್ಬಾರ್ದು. ನಮ್ಮ ಡ್ಯೂಟಿ ಏನಿದೆ ಡ್ಯೂಟಿ ಮಾಡೋಣ, ಫಲಾಫಲಾಪೇಕ್ಷೆ ದೇವ್ರಿಗೆ ಬಿಟ್ಬಿಡೋಣ. ನಮ್ಮ ಮನೇಲಿ ಬರ್ದಿರೋದು ಯಾರೂ ಕೊಡೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಯಾವುದೋ ಒಂದು ಶಕ್ತಿ ಆಡಿಸ್ತದೆ. ನಮ್ಮ ಡ್ಯೂಟಿ ನಾವು ಮಾಡೋಣ ಅಷ್ಟೇ, ನಮ್ಮ ತೃಪ್ತಿಗೆ. ಅದನ್ನೇ ತೃಪ್ತಿ ಅನ್ಕೋತೀರ ನೀವು? ಅದನ್ನೇ ತೃಪ್ತಿ ಅಷ್ಟೇ. ಓಕೆ ಸರ್. ಈ ಹಸಿರಿನ ಬಗ್ಗೆ ಮಾತಾಡೋಣ ಸರ್. ನಿಮ್ಮ ಪಕ್ಷದ ಕಲರು ಹಸಿರು. ಮೂಲತಃ ನಿಮ್ಮ ತಂದೆಯವರು ಕೃಷಿಕರಾಗಿದ್ದರು. ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ರಾಮನಗರದಲ್ಲಿ ಕೃಷಿ ಮಾಡ್ತಾಯಿದ್ರಿ. ನಿಮ್ಮ ಮನೆಗೆ ಬಹುತೇಕ ಮುಸ್ಲಿಂ ಮುಖಂಡರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ನಿಮ್ಮ ಪಕ್ಕದಲ್ಲಿ ಕೂತಿರ್ತಾರೆ, ನಿಮ್ಮ ಪಾರ್ಟಿಲಿರ್ತಾರೆ, ಗೆಲ್ತಾರೆ, ಸೋಲ್ತಾರೆ. ಈ ಹಸಿರನ್ನು ಓಲೈಸೋ ಕೆಲಸನ ಕೆಲವರು ಮಾಡ್ತಾರೆ. ಆದರೆ ಈ ಹಸಿರಿಗೂ JDSಗೂ ಕುಮಾರಸ್ವಾಮಿಗೂ ಇರೋ ಸಂಬಂಧ, ಹಸಿರು ಬಣ್ಣದ ಬಗ್ಗೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಸರ್? ಇಲ್ಲ, ಇದು ಹಸಿರು ಅನ್ನೋದು ಇದೆಯಲ್ಲ, ಒಂದು ರೀತಿ ಕಣ್ಣಿಗೆ ನನ್ನ ಅಭಿಪ್ರಾಯದಲ್ಲಿ ಒಂದು ತಂಪು ನೀಡ್ತಕ್ಕಂಥ ಒಂದು ಕಲರ್ ಇದು ಹಸಿರು ಅಂತಕ್ಕಂಥದ್ದು. ಪ್ರಕೃತಿ ಜಗತ್ತು ಇರೋದೇ ಗ್ರೀನು. ಅದರಿಂದ ಇಲ್ಲಿ ಪ್ರಶ್ನೆ ಇದು, ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ನೋಡಿದ್ರೂ ಹಸಿರು ಅಂತಕ್ಕಂಥದ್ದು ಒಂದು ರೀತಿ ಪಾವಿತ್ರತೆ ಇದೆ ಅಂತಕ್ಕಂಥ ನನಗೆ. ಶ್ವೇತ ಮತ್ತು ಹೆಸರು ಪ್ರತಿಯೊಬ್ಬ ಮನುಷ್ಯ ಕಣ್ಣು ತೆಗೆದಾಗಲೂ ಅಷ್ಟೇ, ಕಣ್ಣು ಮುಚ್ಚಿದಾಗಲೂ ಅಷ್ಟೇ. ನನ್ನ ಅಭಿಪ್ರಾಯದಲ್ಲಿ ಈ ಹಸಿರು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದ, ಈಗ ಹೇಳೋದು ಯಾವಾಗಲೂ ಏನು ಹೇಳ್ತೀವಿ, ನಿಮ್ಮ ಬದುಕು ಹಸಿರಾಗಬೇಕಾದ್ರೆ ಅಂತೀವಿ, ಆಶೀರ್ವಾದ ಮಾಡಬೇಕಾದ್ರೆ. ಅದರಿಂದ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಹಸಿರು ಅಂತಕ್ಕಂಥದ್ದಕ್ಕೆ ಮಹತ್ವ ಇದೆ. ಇದು ಯಾವುದೋ ಒಂದು ಧರ್ಮಕ್ಕೋ ಮತ್ತಿನ್ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಸಾರ್ವಜನಿಕವಾಗಿ ಇದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗ್ತಕ್ಕಂಥ, ಪ್ರತಿಯೊಬ್ಬರು ಇಷ್ಟಪಡ್ತಕ್ಕಂಥ ಒಂದು ಕಲರ್ ಇದೆ ನನ್ನ ಅಭಿಪ್ರಾಯ. ತಂದೆಯವರು ಕೃಷಿ ಮಾಡಿದರು, ನೀವು ಕೃಷಿ ಮಾಡ್ತಾ ಇದ್ದೀರಾ. ಮಗ ಅವರು ಬಿಡದಿ ತೋಟಕ್ಕೆ ಬರ್ತಾರ, ಅವ್ರು ಕೃಷಿ ಮಾಡ್ತಾರೆ? ಅವನು ಬರ್ತಾ ಇರ್ತಾನೆ, ಸಮಯ ಇದ್ದಾಗ ಅವನು ಬರ್ತಾನೆ. ಏಕೆಂದರೆ ನಮ್ಮ ವಂಶನೇ ಕೃಷಿಕರ ವಂಶ, ಅದು ಬ್ಲಡ್ಡಲ್ಲಿ ಬಂದುಬಿಟ್ಟಿರುತ್ತೆ. ಆದರೆ ಈ ಬಗ್ಗೆನೂ ಒಂದಷ್ಟು ಆರೋಪಗಳು ಕೇಳಿಬರುತ್ತೆ ಸರ್. ಕುಮಾರಸ್ವಾಮಿ ಅವರು ಮಾಡ್ರನ್ ಕೃಷಿಕರು ಅನ್ನೋ ಥರದಲ್ಲಿ ಬಹುತೇಕ ಜನರಿಗೆ ನೀವು ಫಸ್ಟು ರಾಮನಗರಕ್ಕೆ ರಾಜಕೀಯಕ್ಕೆ ಬರಲಿಲ್ಲ, ಕೃಷಿಗೆ ಬಂದ್ರಿ ಅನ್ನೋದೇ ಗೊತ್ತಿರಲ್ಲ. ಭಾಳ ಜನಕ್ಕೆ ಗೊತ್ತಿಲ್ಲ. ನಿಮ್ಗೆ ಹೇಳಬೇಕು ಅನ್ನೋದ್ರೆ, ನಾನು ನಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ಈ ಭೂಮಿ ಖರೀದಿ ಮಾಡಿದ್ದು. ಕಾರಣ, ನಾವೊಂದು ಒಳಯನಸಿಪುರದಲ್ಲಿ ಒಂದು ಥಿಯೇಟ್ರ್ ಕಟ್ಟಿದ್ದೀವಿ, ಚೆನ್ನಾಂಬಿಕಾ ಥಿಯೇಟ್ರು. ಆ ಥಿಯೇಟ್ರ್ ಓಪನ್ ದಿವಸ ಅವ್ರ ಜಮೀನು ಇದೆಯಲ್ಲ ಒಳಯನಸಿಪುರದಲ್ಲಿ, ನಮ್ಮ ತಂದೆಯವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಅಲ್ಲಿ ಬೆಳಗ್ಗೆ ವಾಕ್ ಮಾಡಿ ತೋಟದ ಮಧ್ಯೆ ಹೇಳಿದ್ರು, ಈ ಭೂಮಿಲಿ ನೀವೇನು ಸಂಪಾದನೆ ಮಾಡ್ತೀರಿ ನಿಮ್ಮ ಬದುಕನ್ನು ತೋರಿಸ್ತದೆ. ಅಲ್ಲಿ ಸಂಪಾದನೆ ಮಾಡೋ ದುಡ್ಡು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಆ ಹಣ ಸಂಪಾದನೆ ಮಾಡಿದ್ದು. ಈ ಮಾತು ಹೇಳಿದ್ದು ನನ್ನ ಕಿವಿಯೊಳಗಿತ್ತು. ನಾನು ಇಲ್ಲಿ ಕೃಷಿಯನ್ನು ಭೂಮಿ ಖರೀದಿ ಮಾಡಬೇಕಾದ್ರೆ, ಇದು ಬೇಕಾದ್ರೆ ನಾನು ನಾಳೆ ಬೆಳಗ್ಗೆ ಇದನ್ನು ಸೈಟ್ ಮಾಡಿ ಪರಿವರ್ತನೆ ಮಾಡಿಬಿಟ್ರೆ ಒಂದು 500 ಕೋಟಿ ಸಂಪಾದನೆ ಮಾಡ್ಬೋದು. ಈ ಭೂಮಿ ಮಾಡಿದ್ದು ಕೃಷಿಕನಾಗಿರಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ, ಮಾಡ್ರನ್ ಆ್ಯಕ್ಟಿವಿಟೀಸ್ಗಲ್ಲ ಇದು ಮಾಡಿರೋದು. ಇವತ್ತು ಇಲ್ಲೇನು ಮಾಡ್ತಾಯಿದ್ದೀನಿ ನಾನು 2019 ನಾನು ಜಮೀನು ಖರೀದಿ ಏನು ಮಾಡಿದೆ, ಇಲ್ಲಿ ಜಮೀನು ಖರೀದಿ ಮಾಡಿದ್ದು 4 ಲಕ್ಷಕ್ಕೆ. ಮೊದಲನೇ ಕ್ರಾಪೇ 4.5 ಲಕ್ಷ ತೊಗೊಂಡಿದ್ದೀನಿ. ಮೊದಲನೇ ಕ್ರಾಪ್ ಆ ಕಾಲದಲ್ಲಿ ಬಾಳೆ ಏನು ಬೆಳೆದೆ ಇಲ್ಲಿ. ಅವತ್ತು ರೇಟ್ ಇದ್ದಿದ್ದು 20 ರೂಪಾಯಿ, 20 ಪೈಸಾ 30 ಪೈಸಾ kg. ಅವತ್ತು ಸಂಪೂರ್ಣ ಬಾಳೆ ಹಾಕಿದ್ದೆ. ಇದೇ ಲಾಲ್ಬಾಗ್ ಸೊಸೈಟಿಗೆ ಹಾಕಿದ್ದೆ, ಆಪ್ಕಾಮ್ಸಿಗೆ. ಚೆಕ್ಕಲ್ಲಿ ತಗೊಂಡೆ 4.5 ಲಕ್ಷ ಒಂದೇ ವರ್ಷದಲ್ಲಿ. ಕೃಷಿ ಇದು ಫ್ಯಾಷನಿಗೆ ಮಾಡ್ತಾ ಇಲ್ಲ ನಾನು. ಆದರೆ ಇವತ್ತಿನ ಕೃಷಿ ಏನಾಗಿದೆ, ತುಂಬ ಮಾಡ್ರನೈಸಾಗಿ ಹೋಗ್ತಾ ಇದೆ. ಇವತ್ತು ಬೆಳಗ್ಗೆನೂ ಸಹ ನಾನೇನಿಲ್ಲಿ ಡೈರಿ ಮಾಡ್ತಾಯಿದ್ದೀನಿ. ಈಗ ಬಯೋಗ್ಯಾಸ್ನ ಅಳವಡಿಕೆ ಮಾಡ್ತಕ್ಕಂಥದ್ದು ಕಂಪ್ನಿಯವ್ರನ್ನ ಕರೆಸಿದ್ದೆ. ಅದರಿಂದ ಏನೇನು ಉಪಯೋಗಗಳಿದೆ ಸಾರ್ವಜನಿಕವಾಗಿ ರೈತರಿಗೆ, ಇವತ್ತು ಸಮಾಜಕ್ಕೆ ಏನು ಉಪಯೋಗ ಇದೆ. ಇವತ್ತು ಬೆಳಗ್ಗೆ ಅವರು ನನಗೊಂದೆಲ್ಲ ಡೀಟೇಲ್ ಹೇಳ್ತಾಯಿದ್ರು. ಇವತ್ತು ಹಸುಗಳು ಸಾಕ್ತಕ್ಕಂಥದ್ದು, ಕುರಿ ಸಾಕೋದು, ಕೋಳಿ ಸಾಕ್ತಕ್ಕಂಥದ್ದು, ಮೀನುಗಾರಿಕೆ ಮತ್ತು ಬಾಳೆ ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ. ಈಗ ಸಿಸ್ಟಮ್ಮು ಇರ್ತಕ್ಕಂಥ ನೀರಿನಲ್ಲಿ ಯಾವ ರೀತಿ ನಾನು ಲಾಭದಾಯಕವಾದಂಥ
ಒಂದು ಇಲ್ಲಿ ಸಂಪಾದನೆ ಮಾಡಬೇಕು, ಅದಕ್ಕೆ ನಾನೀಗ ಮಾಡರ್ನೈಸ್ ಸಿಸ್ಟಮ್ ಉಪಯೋಗ ಮಾಡಲೇಬೇಕು. ಅವತ್ತಿನ ಕೃಷಿ ಪದ್ಧತಿಗೂ ಇವತ್ತಿಗೂ ವ್ಯತ್ಯಾಸ ಇದೆ. ಸಿಸ್ಟಮನ್ನು ನಾವು ಬದಲಾವಣೆ ಆಗ್ತಾನೆ ಇರಬೇಕಲ್ಲ. ಅಲ್ಲ, ನೀವು ಇಸ್ರೇಲ್ ಕೃಷಿ ಬಗ್ಗೆ ಮಾತನಾಡಿದಾಗ ಒಂದಷ್ಟು ಟೀಕೆಗಳು ಬಂದಿತ್ತು. ಅದು ಬೇಕು. ಇವತ್ತು ನಮ್ಮ ದೇಶಕ್ಕೂ ಸಹ ಇಸ್ರೇಲ್ನ ಪದ್ಧತಿಯ ಅವಶ್ಯಕತೆ ಇದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು, ನನಗೆ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದರು, ನಮ್ಮ ರೈತರಿಗೂ ಹೇಳೋದಿಷ್ಟೇ, ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೀತಾರೆ ಅಂದರೆ ವರ್ಷದ ಕ್ರಾಪ್ ಅದು. ಈಗ ಕಬ್ಬು ಬೆಳೆದು ಮಾರಾಟ ಮಾಡಬೇಕಾದ್ರೆ ಕೋಳಾಡ್ತಾರೆ, ಸಕ್ಕರೆ ಕಾರ್ಖಾನೆ ಮಾಡಕ್ಕೆ ದುಡ್ಡು ಕೊಡಲಿಲ್ಲ ಮಾಡಲಿಲ್ಲ ಅಂತೇಳಿ. ಇವತ್ತು ನೇಪಿಯರ್ ಹುಲ್ಲು ನಾವು ಹಸುಗಳಿಗೆ ಹಾಕ್ತೀವಿ, ಇಲ್ಲಿ ಹಾಕಿದ್ದೀನಿ. ಬೆಳಗ್ಗೆ ಬಂದಾಗ ಅವ್ರು ಹೇಳ್ತಿದ್ರು ಬಯೋಗ್ಯಾಸ್ನವರು, ಸರ್ ಇವತ್ತು ನೇಪಿಯರಿಂದ ನೀವು ಬಯೋಗ್ಯಾಸ್ ಪ್ರಿಪೇರ್ ಮಾಡ್ಬೋದು. ಇವತ್ತು ಅದರಿಂದ 1,00,000 ರೂಪಾಯಿ ಸಂಪಾದನೆ ಇದೆ ಅಂದರು. ನೇಪಿಯರ್ ಗಿಡ ಬೆಳೆದ್ರೆ ಖರ್ಚಿಲ್ಲ, ಒಂದು 40,000-50,000 ರೂಪಾಯಿ ಖರ್ಚು ಮಾಡಿದ್ರೆ 1 ಎಕರೆನಲ್ಲಿ 1,00,000 ರೂಪಾಯಿ ತೆಗಿಬೋದು ಅಂದರು. ಹೇಳ್ತಾಯಿದ್ರು ಇವತ್ತು ಯಾವ ಥರ ಸಿಸ್ಟಮ್ ಬದಲಾವಣೆ ಆಗಿದೆ ಅಂತೇಳಿ. ಎಸ್ ಸರ್, ಈಗ ಕ್ಷೇತ್ರದ ವಿಚಾರಕ್ಕೆ ಬರೋಣ ಸರ್. ನಿಮ್ಮ ಕ್ಷೇತ್ರ ಅಂತ ಬಂದಾಗ ಈಗ ರಾಮನಗರನೋ ಚನ್ನಪಟ್ಟಣನೋ ಸರ್? ನನ್ನ ಕ್ಷೇತ್ರ ಒಂದು ಕಡೆ ರಾಜ್ಯವೇ ನನ್ನ ಕ್ಷೇತ್ರ, ಮತ್ತೊಂದು ಕಡೆ ಚನ್ನಪಟ್ಟಣ ರಾಮನಗರ ಎರಡೂ ನನ್ನ ಕಣ್ಣು. ಒಂದು ಕಣ್ಣು ಹೆಚ್ಚು ಕಡಿಮೆ ಆದರೂ ಇನ್ನೊಂದು ಕಣ್ಣು ಡ್ಯಾಮ್. ಅಲ್ಲ, ಇದು ಬ್ಯಾಲೆನ್ಸಿಂಗ್ ಉತ್ತರ ಸರ್. ನೀವು ಬೆಣ್ಣೆಲ್ ಇಲ್ಲ 200% ಬರ್ತದೆ. ಬಹುಶಃ ಇನ್ನೊಂದು 4-5 ವರ್ಷದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಎರಡೂ ನಗರಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಏನಿದೆ ಆ ರೀತಿಯ ಮಾದರಿಯಾಗಿ ಆ ಹುಬ್ಬಳ್ಳಿ ಧಾರವಾಡದ ರೀತಿ ಅವಳಿ ನಗರಗಳಾಗ್ತವೆ. ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ರಾಮನಗರ ಚನ್ನಪಟ್ಟಣ ಎರಡೂ ಸೇರಿ ಒಂದು ಮಹಾನಗರ ಪಾಲಿಕೆ ಆಗ್ತಕ್ಕಂಥ ದಿನ ದೂರ ಇಲ್ಲ. ಇವತ್ತು ಹುಬ್ಬಳ್ಳಿ ಧಾರವಾಡ ಏನು ಮಹಾನಗರ ಪಾಲಿಕೆ ಇದೆ, ಅದೇ ರೀತಿಯಲ್ಲಿ ರಾಮನಗರ ಚನ್ನಪಟ್ಟಣ ಎರಡೂ ಮರ್ಜ್ ಆಗ್ತದೆ. ನನ್ನ ಅಭಿಪ್ರಾಯದಲ್ಲಿ ಎರಡೂ ನಗರಗಳು ಒಟ್ಟಾಗಿ ಒಂದು ಅವಳಿ ನಗರಗಳಾಗಿ ಮಾರ್ಪಾಟಾಗ್ತಕ್ಕಂಥ ದಿನ ದೂರ ಇಲ್ಲ. ಅದರಿಂದ ಎರಡೂ ಕ್ಷೇತ್ರವೂ, ಅದಕ್ಕೆ ನಾನು ಹೇಳಿದೆ 2 ಕಣ್ಣು, ಎರಡೂ ಕ್ಷೇತ್ರದ ಅಭಿವೃದ್ಧಿನೂ ನನ್ನ ಪ್ರಿಯಾರಿಟಿ ಇದ್ದೇ ಇದೆ. ಈ ಕ್ಷೇತ್ರದ ಅಭಿವೃದ್ಧಿ ಅನ್ನೋ ವಿಚಾರಕ್ಕೆ ಬಂದಾಗ ಸರ್, ಕುಮಾರಸ್ವಾಮಿ ಅವರು ರಾಮನಗರ ಅಥವಾ ಚನ್ನಪಟ್ಟಣದಲ್ಲಿ ಮಾಡಿದಂಥ ಕೀ ವರ್ಕ್ಸ್, ಸಿಗ್ನೇಚರ್ ವರ್ಕ್ಗಳನ್ನು ಯಾವುದನ್ನು ನೆನಪಿಸ್ಕೊಂಡು ಜನಗಳಿಗೆ ಹೇಳ್ತಾರೆ? ಜನಗಳಲ್ಲಿ ಅಭಿವೃದ್ಧಿ ಬಗ್ಗೆ ಯಾರ್ದೂ ತಕರಾರಿಲ್ಲ, ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಮಾರ್ಪಾಟಾಗಿದೆ ಅಂತ ಹೇಳ್ತಾರೆ. ನಾನು ರಾಮನಗರಕ್ಕೆ ಬಂದಾಗ ಇದ್ದಂಥ ಪರಿಸ್ಥಿತಿ ಇವತ್ತಿಗೂ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ನಿಮ್ಮ ಉದಾಹರಣೆ ಒಂದೇ ಹೇಳ್ತೀನಿ. ಇವತ್ತು ಮಂಡ್ಯ ನಗರ, ನಾನು 30 ವರ್ಷದಿಂದ ಡಬ್ಬ ಹಿಡ್ಕೊಂಡು ಏನು ಹೋಗ್ತಿದ್ದೆ, ಪಿಕ್ಚರ್ ಡಬ್ಬಗಳನ್ನ ಮೈಸೂರಿಗೆ ಡಿಸ್ಟ್ರಿಬ್ಯೂಟ್ರ್ ಇದ್ದಾಗ. ಇವತ್ತು ಹಾಗೆ ಇದೆ. ಅದೇ ರಾಮನಗರ ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನು ನೋಡಿ. ಅಂದರೆ ಅಭಿವೃದ್ಧಿ ಕಣ್ಣಿಗೆ ಕಾಣುತ್ತೆ. ದೆನ್ ಲ್ಯಾಂಡ್ ವ್ಯಾಲ್ಯೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತು. 2018ರಲ್ಲಿ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣಕ್ಕೆ ಒಂದು ದೊಡ್ಡ ಮಟ್ಟದ ಅನುದಾನವನ್ನು ಬಿಡುಗಡೆ ಮಾಡಿದರು. BJP ಸರ್ಕಾರ ಬಂದಾಗ ಅದು ವಾಪಸ್ ಹೋಗುತ್ತೆ. ಕೆಲವು ಸ್ಥಗಿತಗೊಳಿಸಿದ್ದಾರೆ. ಅದೇ ರೀತಿ 2008ರಲ್ಲೂ ಮಾಡಿದ್ರು. ಇವತ್ತು ನೋಡಿ, ನಾನು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು, 1000 ಬೆಡ್ನ ಸ್ಪೆಷಲೈಸೇಷನ್ ಆಸ್ಪತ್ರೆ, ನರ್ಸಿಂಗ್ ಕಾಲೇಜ್ ಎಲ್ಲ ಪ್ರಾರಂಭ ಮಾಡಬೇಕು ಅಂತೇಳಿ 360 ಕೋಟಿ ದುಡ್ಡು ಕೊಟ್ಟಿದ್ದೆ. ಟೆಂಡರು ಆಗಿತ್ತು, ಕೆಲಸನೂ ಪ್ರಾರಂಭ ಆಗಬೇಕಾಗಿತ್ತು. ನಾನಾ ರೀತಿ ಕಾರಣ ಕೊಟ್ಟು ನಿಲ್ಲಿಸಿದ್ರು. ಮೊನ್ನೆ ಕೋವಿಡ್ ಅಟ್ಯಾಕ್ ಆಯಿತು, ಬೆಡ್ಗಳ ಕೊರತೆ. ಅವತ್ತು ನಾನು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಆಸ್ಪತ್ರೆ ಕೆಲಸ ಆಗಿ ಆ 1000 ಬೆಡ್ ಹಾಸ್ಪಿಟ್ಲ್ ಇವತ್ತು ರನ್ನಿಂಗ್ನಲ್ಲಿ ಇದ್ದಿದ್ರೆ ಇವತ್ತು ಸಾವಿರಾರು ಜನ ಉಳಿಸ್ಬೋದಾಗಿತ್ತು. ಮಂಡ್ಯ, ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಪೇಷಂಟ್ನ ಬೆಂಗಳೂರಿಗೆ ಕಳಿಸ್ಬೇಕಾಗಿರಲಿಲ್ಲ. ಇಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಸರ್ಕಾರ ಸಂಕುಚಿತ ಮನೋಭಾವಗಳನ್ನ ಬಿಡಬೇಕು ನನ್ನ ಅಭಿಪ್ರಾಯದಲ್ಲಿ. ಡೆವಲಪ್ಮೆಂಟ್ ಬಂದಾಗ ವಿರೋಧಿ ಪಕ್ಷದ ಕ್ಷೇತ್ರ ಇನ್ನೊಂದು ಕ್ಷೇತ್ರ ಅಂತಕ್ಕಂಥ ಮಾಡೋದ್ರಿಂದ ನಷ್ಟ ರಾಜ್ಯದ ಜನತೆಗೆ. ಅದರಿಂದ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ. ನಾನು ಆ ರೀತಿ ಸ್ವಾರ್ಥಿ ಅಲ್ಲ, ಆದರೆ ಸರ್ಕಾರದ ನಡವಳಿಕೆಗಳು ಭಾಳ ಸಣ್ಣತನದಲ್ಲಿ ನಡ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಸರ್, ಈಗ ಈ ಪ್ರಶ್ನೆಗಳು ಒಂದಷ್ಟು ನಿಮಗೆ ನೇರ ಅಂತ ಅನ್ನಿಸ್ಬೋದು, ಹಾರ್ಷ್ ಅಂತ ಅನ್ನಿಸ್ಬೋದು, ಆದರೂ ನೇರವಾಗಿ ಕೇಳ್ತೀನಿ ಸರ್. ಯಾಕಂದರೆ ಇದು ಜನಗಳ ಮನಸ್ಸಲ್ಲಿರುವಂಥದ್ದು. ಪ್ರಾದೇಶಿಕ ಪಕ್ಷ ಅಂದ ತಕ್ಷಣ ದಕ್ಷಿಣ ಭಾರತ ನೆನಪಾಗುತ್ತೆ. ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು, ತೆಲಂಗಾಣ ಇವೆಲ್ಲವೂ. ಪಕ್ಷ ಅಥವಾ ರಾಜ್ಯ ಅಂತ ಬಂದಾಗ ಅವ್ರು ಯಾರೂ ತನ್ನ ಪ್ರಾದೇಶಿಕತೆಯನ್ನು ಬಿಟ್ಕೊಡಲ್ಲ. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಪದೇ ಪದೇ ಬಿಟ್ಕೊಡುವಂಥ ಒಂದು ಪರಿಸ್ಥಿತಿ, ತನ್ನ ಪ್ರಾದೇಶಿಕತೆಯನ್ನು, ತನ್ನ ಸ್ವಂತತ್ವವನ್ನು ಬಿಟ್ಕೊಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾಕೆ ಸರ್? ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕತೆಯ ವಿಷಯ ಬಂದಾಗ
ನಮ್ಮ ಜನ ತೀರ್ಮಾನಕ್ಕೆ ಬರಬೇಕು. ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಇವರು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಜನ ತೀರ್ಮಾನ ಮಾಡಿ ಒಂದು ಪ್ರಾದೇಶಿಕ ಹಿನ್ನೆಲೆ ಇರತಕ್ಕಂಥ ಪಕ್ಷಕ್ಕೆ ಶಕ್ತಿ ತುಂಬಿದಾಗ ಅಸಾಧ್ಯ ಅನ್ನೋದೇನಿಲ್ಲ. ಇಲ್ಲಿ ಪ್ರಶ್ನೆ ಪ್ರಾದೇಶಿಕತೆಯ ಒಂದು ಹಿನ್ನೆಲೆ ಇರತಕ್ಕಂಥ ಪಕ್ಷ ನಮ್ಮ ಪಕ್ಷದಲ್ಲಿ ಹಲವಾರು ಬಾರಿ ಈ ರಾಜ್ಯಕ್ಕೆ ಮತ್ತು ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರಬೇಕಾದ್ರೆ ನಮ್ಮ ಕೊಡುಗೆ ಅಪಾರ ಇದೆ. ಅದೇ ಕಾಂಗ್ರೆಸ್ ಬಿ ಜೆ ಪಿ ಇದ್ದಾಗ ಆ ರೀತಿ ಕೊಡುಗೆ ಇಲ್ಲ. ಅದಕ್ಕೋಸ್ಕರ ಇವತ್ತು ಪಕ್ಕದ ತಮಿಳುನಾಡಾಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ ಪ್ರಾದೇಶಿಕತೆಯ ಆ ಒಂದು ಶಕ್ತಿಯನ್ನು ಉಳಿಸ್ಕೊಂಡಿರೋದ್ರಿಂದ ಅವರು ಕೇಂದ್ರ ಸರ್ಕಾರದ ಜುಟ್ಟಿಡಿದ್ದಾರೆ. ಅದೇ ಕರ್ನಾಟಕದಲ್ಲಿ ಇಷ್ಟೆಲ್ಲ 25 ಜನ ಬಿ ಜೆ ಪಿ ಎಂ ಪಿಗಳಿದ್ದಾರೆ. ಸರ್ಕಾರ ಅವ್ರದ್ದೇ, ಇಲ್ಲೂ ಸರ್ಕಾರ ಅವ್ರದ್ದೇ, ಅಲ್ಲೂ ಸರ್ಕಾರ ಇದೆ, ವಾಯ್ಸ್ ಯಾರ್ದೂ ಇಲ್ಲ. ಅದಕ್ಕೆ ಕಾರಣ ಪ್ರಾದೇಶಿಕತೆಯ ಒಂದು ಸ್ವಾಭಿಮಾನದ ಕೆಚ್ಚು ಇವರಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಇರತಕ್ಕಂಥ ಹಿನ್ನೆಲೆಯೊಳಗೆ ಇಂಥ ಪರಿಸ್ಥಿತಿಲಿ ಇದೆ. ನಾವು ಈ ಇಡೀ ದೇಶವನ್ನು 2 ರಾಷ್ಟ್ರೀಯ ಪಕ್ಷಗಳು ಕವರ್ ಮಾಡಿಕೊಂಡು ಆಡಳಿತ ಹಿಡಿಯೋಕ್ಕೆ ಪದೇ ಪದೇ ಟ್ರೈ ಮಾಡ್ತಾ ಇರ್ತದೆ. 4 ರಾಜ್ಯದಲ್ಲಂತೂ ಆಗ್ತಾನೆ ಇಲ್ಲ ಸರ್. ಎಕ್ಸಾಕ್ಟಾಗಿ ಆಂಧ್ರ, ತಮಿಳುನಾಡು, ಕೇರಳ ಅಥವಾ ತೆಲಂಗಾಣದಲ್ಲಿ ಅಥವಾ ಪಶ್ಚಿಮ ಬಂಗಾಳನ್ನು ನೀವು ಆ ಕಡೆ ಸೇರಿಸ್ಕೋಬೋದು. ಆದರೆ ಕರ್ನಾಟಕದಲ್ಲಿ ಆ ವಿಚಾರ ಬಂದಾಗ ಪ್ರತಿ ಬಾರಿ ರಾಷ್ಟ್ರೀಯ ಪಕ್ಷಗಳೇ ಮುಂಚೂಣಿಯಲ್ಲಿರ್ತವೆ, ಪ್ರಾದೇಶಿಕ ಪಕ್ಷ ಒಂದು ಹೆಜ್ಜೆ ಹಿಂದೆ ಇರುತ್ತೆ. ಮೊದಲಿಂದಲೂ ಬ್ರದರ್ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಒಂದು ಎಕ್ಸ್ಪೆರಿಮೆಂಟ್ಗಳೇನಾಯಿತು ಎಲ್ಲ ಫೇಲ್ಯೂರ್ ಆಗಿದೆ. ಬಹುಶಃ 2023 ಚುನಾವಣೆ ಸ್ವಲ್ಪ ಬದಲಾವಣೆ ತರ್ಬೋದು ಜನತೆ, ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಇತ್ತೀಚಿನ ಬಿ ಜೆ ಪಿ ಆಡಳಿತ ಇವತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳು ಕೇಂದ್ರ ಸರ್ಕಾರದಿಂದ ಇದು ಸ್ವಲ್ಪ ಚರ್ಚೆ ಪ್ರಾರಂಭ ಆಗಿದೆ. ಅದರಿಂದ ಈ ಬಾರಿ ಆ ಹಿಂದಿನ ಎಕ್ಸ್ಪೆರಿಮೆಂಟ್ಗಳ ಫೇಲ್ಯೂರ್ ಏನಿದೆ ಇದು ಯಶಸ್ಸಾಗ್ತಕ್ಕಂಥ ಒಂದು ವಾತಾವರಣ ಏನಿದೆ ಅದನ್ನು JDS ಪಕ್ಷದ ವತಿಯಿಂದ ಪ್ರಾಮಾಣಿಕವಾಗಿ ಈ ಬಾರಿ ಜನರ ವಿಶ್ವಾಸ ಗಳಿಸಿ ಪ್ರಾದೇಶಿಕತೆಯ ಒಂದು ಶಕ್ತಿ ತುಂಬತಕ್ಕಂಥದ್ದಕ್ಕೆ ಈ ಬಾರಿ ನಮ್ಮ ಪಕ್ಷ ಟಾಪ್ ಪ್ರಿಯಾರಿಟಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ. ಯಾಕಂದರೆ ಪ್ರತಿ ಬಾರಿ ಆಯಾ ರಾಜ್ಯಗಳಲ್ಲಿ ಚುನಾವಣೆ ಬಂದಾಗ ಪ್ರಾದೇಶಿಕತೆ ಪಕ್ಷಗಳು ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತವೆ. ಆದರೆ JDS ಆ ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ. ಈ ಬಾರಿ ಮಾಡ್ತಾ ಇದೆ. ನಿರೀಕ್ಷೆ ಹುಟ್ಟಿಸ್ತಾರೆ ಸರ್. 2013ರಲ್ಲಿ ಇರ್ಬೋದು, 18ರಲ್ಲಿ ಇರ್ಬೋದು, ನಿರೀಕ್ಷೆ ಜಾಸ್ತಿ ಇರುತ್ತೆ. ಯಾವಾಗಲೂ ಕುಮಾರಸ್ವಾಮಿ ಅಂದಮೇಲೆ ನಿರೀಕ್ಷೆ ಹೈ ಪಿಚ್ ಕೊಟ್ಟೋಗುತ್ತೆ. ಮತ್ತೆ ರಪ್ಪಂತ ಚುನಾವಣೆ ಮುಗಿದ್ಮೇಲೆ ಇಲ್ಲಿ ಪ್ರಶ್ನೆ ಕಳೆದ 2-3 ಚುನಾವಣೆಯ ಲ್ಯಾಪ್ಸಸ್ ಏನಿದೆ, ನಮ್ಮ ವೈಫಲ್ಯತೆ, ಅದೆಲ್ಲವನ್ನು ರಿಸರ್ಚ್ ಮಾಡಿಸಿದ್ದೀವಿ ಈಗ. ಅದರಿಂದಲೇ ಆ ವೈಫಲ್ಯತೆಗಳನ್ನು ಮುಚ್ಕೊಳ್ಳಿಕ್ಕೆ ಮತ್ತು ಅಲ್ಲಾಗಿರ್ತಕ್ಕಂಥ ಲ್ಯಾಪ್ಸಸ್ನ ಸರಿಪಡಿಸಿ ಜನತೆಯ ವಿಶ್ವಾಸ ಗಳಿಸಲಿಕ್ಕೆ ತುಂಬ ಮಾರ್ಪಾಟು ಮಾಡ್ತಾ ಇದ್ದೇವೆ. ಅದು ಸದ್ಯದಲ್ಲೇ ಕಾರ್ಯರೂಪಕ್ಕೂ ಬರ್ತಾಯಿದೆ. ಆಂಧ್ರದಲ್ಲಿ ಜಗನ್ ಬರ್ತಾರೆ, ತೆಲಂಗಾಣದಲ್ಲಿ KCR ಬರ್ತಾರೆ, ಕೇರಳದಲ್ಲಿ ಪಿಣರಾಯಿ ಬರ್ತಾರೆ, ತಮಿಳುನಾಡಲ್ಲಿ ಸ್ಟಾಲಿನ್ ಬರ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ದೀದಿ ಬರ್ತಾರೆ. ಅಂದರೆ ಒಂದು ಫೇಸು ಒಂದು ಪ್ರಾದೇಶಿಕ ಪಕ್ಷವನ್ನು ಒಂದು ಮಾಸ್ ಟ್ರೆಂಡನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ಕರ್ನಾಟಕದಲ್ಲಿ ಅದೇ ಫೇಸು ಮಾಸ್ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ, ಆದರೆ ಅಧಿಕಾರ ಹಿಡಿಯೋದ್ರಲ್ಲಿ ಇಲ್ಲ. ಇಲ್ಲಿ ಅದಕ್ಕೆ ಅದು ಕುಮಾರಸ್ವಾಮಿ ಅವರಿಗೆ ಅಂಟಿದಂಥ ಶಾಪವೇ. ಕಾರಣ ಏನು ಅಂದರೆ ಬ್ರದರ್, ಆ ರಾಜ್ಯದ ಪರಿಸ್ಥಿತಿಗಳಿಗೆ ನೀವು ಹೋದಾಗ ಅವರು ಅಲ್ಲಿ ಆ ಪಕ್ಷದ ಕ್ಯಾಡರ್ ಎಂದೂ ಸಹ ಡಿಸ್ಟಬಿಲೈಸ್ ಆಗಿಲ್ಲ. ಕರ್ನಾಟಕದಲ್ಲಿ ಏನಾಯಿತು, ಮೊದಲಿದ್ದಿದ್ದು ಕಾಂಗ್ರೆಸ್ಸು, ನಂತರ ಜನತಾ ಪಾರ್ಟಿ ಬಂತು. ಜನತಾ ಪಾರ್ಟಿ ಡಿವಿಷನ್ ಆಯ್ತಾ ಹೋಯಿತು. ದೆನ್ ಜನತಾದಳ ಬಂತು. ಜನತಾದಳ ಬಂದರೆ ಮತ್ತೆ ಡಿವೈಡ್ ಆಯಿತು. ಈ ಡಿವೈಡ್ ಆದಂಥ ಜನತಾದಳವನ್ನು ಒಂದುಗೂಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಕೆಲವು ವ್ಯಕ್ತಿಗಳು ಕೂಡಿಸ್ಲಿಕ್ಕೆ ಬಿಡಲಿಲ್ಲ. ಆ ಜನತಾದಳದೇನು ಶಕ್ತಿಯುತವಾಗಿತ್ತು ಇಡೀ ರಾಜ್ಯದಲ್ಲಿ, ಆ ಒಂದು ಶಕ್ತಿಯನ್ನು ಕುಗ್ಗಿಸ್ಲಿಕ್ಕೆ ಕೆಲವರು ಕಾಂಗ್ರೆಸ್ಗೆ ಹೋದರು, ಕೆಲವರು BJPಗೆ ಹೋದರು. ಸ್ಪ್ಲಿಟ್ ಆಗಿ ಅದು ಹೋಗಿದ್ದರಿಂದ ಕೆಲವು ಭಾಗದಲ್ಲಿ ಕೇಡರ್ ಬೇಸು ಟೋಟಲಿ ನಾಶ ಆಗಿದೆ. ಆ ಕೇಡರ್ ಬೇಸ್ನ ಬೆಳೆಸಬೇಕೀಗ. ಅದು ಕಳೆದ 2-3 ಚುನಾವಣೆಯಲ್ಲಿ ನಾವು ಜನಗಳಿಗೆ, ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ನೀವು ಹೇಳಿದಂಗೆ ಪ್ರೀತಿ ಇದ್ದರು, ಕೇಡರ್ ಬೇಸ್ನ ವೀಕ್ನೆಸ್ ಇರೋದ್ರಿಂದ ನಾವು ಜನಕ್ಕೆ ರೀಚ್ ಹಾಕಾಗಿಲ್ಲ. ಅದನ್ನು ಈ ಚುನಾವಣೆಗೆ ಅದನ್ನು ಏನಾದರೂ ಮಾಡಿ ಹೊಸ ಯಂಗರ್ ಜನ್ರೇಷನ್ನು, ಹೊಸ ಮುಖಗಳನ್ನು ಆಯ್ಕೆ ಮಾಡಿ ಆ ಭಾಗದಲ್ಲಿ ನಿರಂತರವಾದ ಇನ್ನು 1 ವರ್ಷದ ಹೋರಾಟಕ್ಕೆ ಆದ್ಯತೆ ಕೊಟ್ಟು ಜನಗಳ ವಿಶ್ವಾಸ ಗಳಿಸಲಿಕ್ಕೆ ಒಂದು ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅದು ಈ ಸಾರಿ ಚುನಾವಣೆ ಟ್ರಂಪ್ ಕಾರ್ಡ್ ಆಗುತ್ತಾ? JDS 200% ಟ್ರಂಪ್ ಕಾರ್ಡ್ ಅದನ್ನು ಈ ಬಾರಿ ಪ್ರಾದೇಶಿಕತೆಯ
ಒಂದು ನೆಲೆಗಟ್ಟಿನ ಮೇಲೇ ಚುನಾವಣೆ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಟ್ರಂಪ್ ಕಾರ್ಡ್ ಏನಿದೆ. ಇವತ್ತು ಮಹದಾಯಿ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ನಮ್ಮ ಎತ್ತಿನಹೊಳೆ ಇರ್ಬೋದು, ಮೇಕೆದಾಟು ಇರ್ಬೋದು, ಇದೆಲ್ಲ ವಿಷಯಗಳ ಬಗ್ಗೆನೇ ಈಗಾಗಲೇ ಸರ್ಕಾರದ ಗಮನ ಸೆಳೀತಾ ಇದ್ದೇವೆ. ಎಲ್ಲಿ ಎಡವ್ತಾ ಇದ್ದೀರಿ ಅಂತ ಹೇಳಿ. ಆದರೆ JDS ಅಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಬಿಟ್ಟರೆ ಇಡೀ ರಾಜ್ಯ ಸುತ್ತಕ್ಕೆ ಜನನೇ ಇಲ್ಲ ಅಂತ ಮಾತಾಡ್ತಾರೆ. ಇಲ್ಲ, ಹೌದು, ಅದು ನಿಜ. ಅದು ಇವತ್ತು ದೇವೇಗೌಡರು ಹೋಗಬೇಕು, ಇಲ್ಲ ನಾನು ಹೋಗಬೇಕು. ಅದಕ್ಕೋಸ್ಕರಲೇ ಎರಡನೇ ಹಂತದಲ್ಲಿ ಆಯಾ ತಾಲೂಕುಗಳಲ್ಲಿ ಒಂದು ಶಕ್ತಿಯುತವಾದಂಥ ಹೊಸ ಮುಖಗಳನ್ನು ಇವತ್ತು ಆಯ್ಕೆ ಮಾಡಬೇಕು ಅನ್ನೋದಕ್ಕೇ ಈಗಾಗಲೇ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ. 23ರ ಚುನಾವಣೆಗೆ 2 ಪಾರ್ಟಿಗಳು ಅಂದರೆ ರಾಷ್ಟ್ರೀಯ ಪಕ್ಷಗಳು ಟೇಕ್ ಆಫ್ ಆಗಿದೆ ಅಂತ ಹೇಳ್ತಾರೆ. ನಿಮಗೆ ನಮ್ಮ ಪಾರ್ಟಿ ಇನ್ನೂ ಟೇಕ್ ಆಫ್ ಆಗಿದೆ ಅಥವಾ ಆಗಿಲ್ಲ ಅಂತ ಅನಿಸುತ್ತಾ? ನೀವೇನಾದರೂ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಈಗಾಗಲೇ ನಾನು ಕ್ಯಾಂಡಿಡೇಟ್ಗಳನ್ನು ಗುರ್ತಿಸಿರೋದು ಒಂದು ಭಾಗ. ನಾನು ಕಳೆದ 1 ವರ್ಷದಿಂದ ಕೋವಿಡ್ನ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕವಾಗಿ ನಮ್ಮ ನಿಯಮಾವಳಿಗಳನ್ನು ಉಲ್ಲಂಘಿಸಬಾರದು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರವಾಸ ಮಾಡಲಿಕ್ಕೆ ಹೋಗಿಲ್ಲ. ವರ್ಚುವಲ್ ಮೀಟಿಂಗ್ನಲ್ಲಿ ನಾನು ಪ್ರತಿಯೊಬ್ಬರ ಜೊತೆ ಸಂಪರ್ಕದಲ್ಲಿದ್ದೀನಿ. ಈಗ ಕೆಲವು ಕಡೆ ಈ ಒಂದು ವಾರದಿಂದ ಪ್ರೋಗ್ರಾಮ್ ಏನು ಶುರು ಮಾಡಿದ್ದೀನಿ, ಹೋದ ಕಡೆ ಜನಾಭಿಪ್ರಾಯ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಬಹುಶಃ ಇನ್ನೂ 1-1.5 ವರ್ಷ ಇರೋದ್ರಿಂದ ನಮಗೆ ಏನು ಲ್ಯಾಪ್ಸಸ್ ಆಯಿತು, ಕಳೆದ 1 ವರ್ಷದ ಕೋವಿಡ್ನ ಎಫೆಕ್ಟ್ನಿಂದ ಸಂಘಟನೆಗೆ ಎಲ್ಲ ಒಂದು ಕಡೆ ಸ್ವಲ್ಪ ನಮಗೆ ಡ್ರಾಬ್ಯಾಕ್ ಇದೆ, ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಅವಕಾಶ ಇದೆ. ಅದನ್ನು ಈ ಕೋವಿಡ್ನ ಒಂದು ಪರಿಸ್ಥಿತಿಗಳು ಸುಧಾರಿಸಿದ್ರೆ ತಕ್ಷಣ ಸಂಘಟನೆ ಕಡೆ ಗಮನ ಹರಿಸಿ. ಸರ್, ಈ 1 2 3 ಮಿಷನ್ ಏನು ಸರ್? 1 2 3 ಮಿಷನ್ ಅಷ್ಟೇ 123 ಸ್ಥಾನ ಗೆಲ್ಲೇಬೇಕು ಅನ್ನೋದು ಈ ಬಾರಿ. ಆ ಲೆಕ್ಕಾಚಾರದಲ್ಲೇ ಹೊರಟಿದ್ದೀವಿ. ಈಗ ಒಂದಷ್ಟು ಫ್ಯಾಮಿಲಿ ಪ್ರಶ್ನೆಗಳಿರುತ್ತೆ ಸರ್. ತಂದೆ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಅದ್ಭುತ ಸರ್ ಅವ್ರದ್ದು ಬದುಕಲ್ಲಿ. ನಿಮ್ಮ ಬದುಕಲ್ಲಿ ತಂದೆ ಅಂದ ತಕ್ಷಣ ನೆನಪಾಗೋ ವಿಷಯ ಏನು ಸರ್? ಅವರ ಸಾಮಾಜಿಕ ಕಳಕಳಿ, ಅವರೊಂದು ಸಣ್ಣ ಹಳ್ಳಿಯಿಂದ ಜನಿಸಿ ಭಾರತ ದೇಶದಂಥ ಈ ಒಂದು ಬೃಹತ್ ದೇಶದ ನಾನಾ ರೀತಿಯ ರಾಜ್ಯದ ಸಂಸ್ಕೃತಿಗಳು, ಸಂಸ್ಕಾರಗಳಿರ್ತಕ್ಕಂಥ, ಬೇರೆ ಬೇರೆ ರೀತಿಯ ಭಾಷೆಗಳಿರ್ತಕ್ಕಂಥ ಈ ದೇಶವನ್ನು ಆಳ್ತಕ್ಕಂಥ ಒಂದು ಅವಕಾಶಗಳನ್ನು ಪಡ್ಕೊಂಡಂಥದ್ದೇನಿದೆ ಅವರು. ಬಹುಶಃ ಯಾರೂ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಕರ್ನಾಟಕದಿಂದ ಒಬ್ಬರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಯಾರೂ ಊಹೆ ಮಾಡಿರಲಿಲ್ಲ. ಅಂಥ ಒಂದು ಜಾಗವನ್ನು ಅವರು ಅಲಂಕರಿಸಿದ್ದು ಒಂದು ಕನ್ನಡಿಗರ ಹೆಮ್ಮೆ. ಅವರ ಮಗನಾಗಿ ನನಗೂ ಇವತ್ತು ಈ ರಾಜ್ಯದ ಒಂದು ಪ್ರತೀಕವಾಗಿ ಅವರು ಈ ದೇಶ ಆಳ್ತಕ್ಕಂಥ ಮಟ್ಟಕ್ಕೆ ಹೋದಿದ್ದೇನೆ. ಒಂದು ಹಳ್ಳಿಯಲ್ಲಿ ಜನಿಸಿ ಅದೊಂದು ದೊಡ್ಡ ಸಾಧನೆ. ಆ ಕ್ಷಣವನ್ನು ನಾವು ಮರೀಲಿಕ್ಕಾಗೋದಿಲ್ಲ. ದೊಡ್ಡವರಿಂದ ಯಾವ ಗುಣನ ನಾನು ತಗೋಬೇಕು ಅಂತ ಇಷ್ಟಪಡ್ತೀರಾ ಸರ್? ನಾವು ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟು, ಹೋರಾಟದ ಕಮಿಟ್ಮೆಂಟು, ಪ್ಲಸ್ ಜನಸಾಮಾನ್ಯರ ಬಗ್ಗೆ ಇರತಕ್ಕಂಥ ಕಳಕಳಿಯವ್ರದ್ದು, ಅದನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ನೀವು ನಿರೀಕ್ಷೆ ಮಾಡಿದ್ರೆ ಸರ್ ನಿಮ್ಮ ತಂದೆ ಪ್ರಧಾನಿ ಆಗ್ತಾರೆ? ಇಲ್ಲ, ನಮಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಯಾರದು ಊಹೆ ಮಾಡಲಿಕ್ಕೆ. ಸೌತ್ ಇಂಡಿಯಾ ಅಂದರೆ ಉತ್ತರ ಇಂಡಿಯಾದಲ್ಲಿ ಅಷ್ಟು ನಮ್ಮ ದೊಡ್ಡ ಮಟ್ಟದ ಶಕ್ತಿ ಇಲ್ಲ ನಮಗೆ. ನಮ್ಮನ್ನು ಯಾರೂ ಗುರ್ತಿಸೋದಿಲ್ಲ, ಯಾರೋ ನಿರೀಕ್ಷೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದು ಯಾವುದೋ ಒಂದು ದೇವರ ಇಚ್ಛೆಯಿಂದ ಅವರು ಪ್ರಧಾನಮಂತ್ರಿ ಆದ್ರೇನು. ಈಗ ನಿಖಿಲ್ ಅವರು JDS ರಾಜ್ಯ ಯುವಜನತಾ ದಳದ ಅಧ್ಯಕ್ಷರಾಗಿದ್ದಾರೆ. ನಿಮ್ಗೆ ಅನಿಸುತ್ತಾ ಆ ಸ್ಥಾನಕ್ಕೆ ಅವರು ಜವಾಬ್ದಾರಿಯುತವಾಗಿ ನ್ಯಾಯ ಕೊಡ್ತಾರೆ? ಯುವಜನತಾದಳದ ಅಧ್ಯಕ್ಷನಾಗಿ ಅವರೇನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಕೋವಿಡ್ನ ಒಂದು ಹಿನ್ನೆಲೆಯಲ್ಲಿ ಸಂಘಟನೆಗೆ ಇನ್ನೂ ನಾವು ಹೆಚ್ಚು ಒತ್ತು ಕೊಡಲಿಕ್ಕಾಗಿಲ್ಲ, ಆಕ್ಟಿವ್ ಆಗಲಿಕ್ಕಾಗಲಿಲ್ಲ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಅವನು ರಾಜ್ಯಾಧ್ಯಕ್ಷನಾದಾಗ ಪ್ರವಾಹ ಬಂದಾಗ ಅವನು ಉತ್ತರ ಕರ್ನಾಟಕದ ಬಾಗಲಕೋಟೆ ಇರಲಿ, ಯಾದಗಿರಿ, ಬೆಳಗಾವಿ ಎಲ್ಲ ಕಡೆ ಪ್ರವಾಸ ಹೋಗಿ ಬಂದ. ಅವನ ಕೈಲಾದ ಮಟ್ಟಿಗೆ ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ಪರಿಹಾರಗಳನ್ನು ಕೊಟ್ಟು ಬಂದ. ಕೋವಿಡ್ನ ನಂತರ ಸ್ವಲ್ಪ ಆ್ಯಕ್ಟಿವಿಟೀಸ್ ಅವನಿಗೂ ಮಾಡಲಿಕ್ಕಾಗಿಲ್ಲ. ಅದರಲ್ಲಿ ಪಕ್ಷವೇ ಸಂಪೂರ್ಣವಾಗಿ ನಾವು ಆ ಉಲ್ಲಂಘನೆ ಆಗಬಾರ್ದು ನಿಯಮಾವಳಿಗಳು ಅಂತಕ್ಕಂಥ ದೃಷ್ಟಿಯಿಂದಲೇ ನಾವು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಕೈ ಹಾಕಿಲ್ಲ. ಅದಕ್ಕೆ ಸದ್ಯದಲ್ಲಿ ಕಾಲ ಬರುತ್ತೆ, ಪ್ರಾರಂಭ ಮಾಡ್ತೀವಿ. ಪ್ರಜ್ವಲ್ ಸಹ ಹಾಸನಕ್ಕೆ ಸೀಮಿತ ಆಗಿಬಿಡ್ತಾರೆ ಅಂತ ಯಾವತ್ತಾದ್ರೂ ನಿಮ್ಗೆ ಅನಿಸುತ್ತೆ? ಇಲ್ಲ, ಅವನು ಬರಬೇಕು ಅಂತಕ್ಕಂಥದ್ದನ್ನು ಜನ ಎಲ್ಲ ಕಡೆ ಬಯಸ್ತಾರೆ ಅವನನ್ನು. ಅದರಿಂದ ಬಹುಶಃ ಅವನಿಗೂ ಹೋಗಬೇಕು ಅಂತಕ್ಕಂಥದ್ದು ಇದೆ. ನಮಗೆ ಸೂಕ್ತವಾದ ಸಮಯಕ್ಕೆ ಕಾಯ್ತಾ ಇದ್ದೀವಿ ಅಷ್ಟೇ. ಈ ಕೋವಿಡ್ನ ಅನಾಹುತಗಳು ಸಂಪೂರ್ಣವಾಗಿ ಮರೆಯಾದರೆ ಆಗ ನಾವು ಸ್ಪೀಡ್ ಏನು ಮಾಡಬೇಕಾಗಿದೆ, ಕಳೆದ 1 ವರ್ಷದ ವ್ಯಾಕ್ಯೂಮು ಅದನ್ನು ಫಿಲಪ್ ಮಾಡಿ
ದೊಡ್ಡ ಮಟ್ಟದಲ್ಲಿ ಸಂಘಟನೆಗೆ ಎಲ್ಲರೂ ಇವತ್ತು ನಾವು ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥ ನಿರ್ಧಾರ ಮಾಡ್ಕೊಂಡಿದ್ದೇವೆ. ಕುಟುಂಬ ರಾಜಕಾರಣ ಅಂದ ತಕ್ಷಣ ದೇವೇಗೌಡರ ಕುಟುಂಬನೇ ಟಾರ್ಗೆಟ್ ಆಗುತ್ತೆ ಸರ್. ಅದು ಮಾಮೂಲಿ ಮೊದಲಿಂದ ಅದು ನಡ್ಕೊಂಬಂದ್ಬಿಟ್ಟಿದೆ. ಕುಟುಂಬ ರಾಜಕಾರಣ ಅಂದರೆ ದೇವೇಗೌಡರ ಕುಟುಂಬದ್ದೇ ಚರ್ಚೆ ಮಾಡೋದು. ಇವತ್ತು ರಾಜ್ಯದಲ್ಲಿ ಹಲವಾರು ಕುಟುಂಬಗಳು ಇವತ್ತು ಎಷ್ಟೆಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಯಾರದ್ದು ಚರ್ಚೆ ಇಲ್ಲ. ಕುಟುಂಬ ರಾಜಕಾರಣದ ಬಗ್ಗೆ ಟೀಕೆ ಮಾಡಬೇಕು ಅಂದರೆ ಬರೀ ದೇವೇಗೌಡರ ಕುಟುಂಬವೇ ಇವರೆಲ್ಲರಿಗೂ ಆಹಾರದ ವಸ್ತು ಆಗಿರೋದು. ಅದು ಯಾವುದೋ ಅವ್ರ ತಲೆಗೆ ಹೋಗ್ತಾ ಇಲ್ಲ. ಅವರವ್ರ ಕುಟುಂಬದಲ್ಲಿ ಅವ್ರ ಬೆನ್ನಿಂದ ಏನಿದೆ ಅನ್ನೋದನ್ನು ಚರ್ಚೆ ಮಾಡಲ್ಲ. ಅಪ್ಪ ಮಕ್ಕಳು ಅಂತಾರೆ. ಬೇರೆ ಪಕ್ಷದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದನ್ನು ಅವ್ರ ಕಣ್ಣು ಮುಂದೆನೇ ಇದೆ. ಅದನ್ನು ಅವ್ರು ಯಾರು ಚರ್ಚೆ ಮಾಡಲಿಕ್ಕೂ ಹೋಗಿಲ್ಲ, ಆತ್ಮವಿಮರ್ಶೆನೂ ಮಾಡ್ಕೊಳ್ಳಲ್ಲ. ಎಚ್ ಡಿ ರೇವಣ್ಣವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವನು ಶ್ರಮಜೀವಿ, ಕೆಲಸದಲ್ಲಿ ವರ್ಕಹಾಲಿಕ್. ಅವನು ಏನಾರು ಒಂದು ಕೆಲಸ ಆಗಬೇಕು ಅಂದರೆ ಹಿಡಿದು ಕೆಲಸ ಬಿಡೋದಿಲ್ಲ, ಮಾಡೇಬೇಕು ಅಂತಕ್ಕಂಥ ಒಂದು ವಾತಾವರಣದಲ್ಲಿದ್ದಾನೆ. ಅವರು ಒಂದೇ ಜಿಲ್ಲೆಗೆ ಸೀಮಿತ ಆಗ್ಬಿಟ್ರು ಅಂತ ಇಲ್ಲ, ಅವನು ಪಬ್ಲಿಕ್ ರಿಲೇಷನ್ನಲ್ಲಿ ಆ ರೀತಿ ತೋರಿಸ್ಕೊಂಬಿಟ್ಟಿದ್ದಾನೆ. ಬಟ್ ಅಭಿವೃದ್ಧಿ ವಿಷಯ ಬಂದಾಗ ಆ್ಯಸ್ ಎ PWD ಮಿನಿಸ್ಟರು ಇಡೀ ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾನೆ. ಅದಷ್ಟೇ ಅಲ್ಲ, KMF ಬಂದರೆ ಹಾಲು ಉತ್ಪಾದನೆ ವಿಷಯಕ್ಕೆ ಬಂದಾಗ KMF ಅವನ ಅಧಿಕಾರ ತಗೊಂಡಾಗ ರಾಜ್ಯದ 11 ಜಿಲ್ಲೆಗಳ ಮಹಾಮಂಡಲಗಳು ಲಾಸ್ನಲ್ಲಿತ್ತು. ಇವತ್ತು ಅವೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಟೇಕ್ ಆಫ್ ಆಗಿದ್ದರೆ ಅವನು ಮೇಜರ್ ಕೊಡುಗೆ ಇದೆ ಅಲ್ಲಿ. ಓಕೆ ಸರ್. ಡಾಕ್ಟರ್ ಮಂಜುನಾಥ್ ಅವರು ನಿಮ್ಮ ಮನೆ ಅಳಿಯ, ಇಡೀ ರಾಜ್ಯ ಅವರನ್ನು ಒಬ್ಬ ಎಂಥ ವೈದ್ಯ ಅಂತ ಗುರುತಿಸುವಂಥ ವೈದ್ಯ. ಅವ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇಲ್ಲ, ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವ್ರು. ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇವತ್ತು ಬಹುಶಃ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜ್ಯದ ಒಬ್ಬ ಅತ್ಯಂತ ಮೇರು ಜಾಗದಲ್ಲಿ ನಿಂತಿರ್ತಕ್ಕಂಥವ್ರು. ಬಹುಶಃ ಹಲವಾರು ವರ್ಷಗಳು ಅವ್ರನ್ನ ನಾಡಿನ ಜನತೆ ನೆನೆಸ್ಕೊತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಜಯದೇವ ಆಸ್ಪತ್ರೆಯ ಬೆಳವಣಿಗೆ ಏನಿದೆ, ಬಹುಶಃ ಇವತ್ತು ದೊಡ್ಡ ಮಟ್ಟದಲ್ಲಿ ಬಡ ಕುಟುಂಬಗಳ ಸುಲಭ ದರದಲ್ಲಿ ಚಿಕಿತ್ಸೆ ದೊರಕತಕ್ಕಂಥ ಒಂದು ಪರಿಸ್ಥಿತಿಗಳು ತರಲಿಕ್ಕೆ ಅವರ ಕೊಡುಗೆ ತುಂಬ ದೊಡ್ಡ ಮಟ್ಟದಿದೆ. ಎಸ್ ಸರ್. ಸಿದ್ದರಾಮಯ್ಯವ್ರ ಬಗ್ಗೆ ಪರ್ಸ್ನಲ್ ಆಗಿ ಕುಮಾರಸ್ವಾಮಿ ಅವ್ರಿಗೆ ಏನು ಅನಿಸುತ್ತೆ? ಇಲ್ಲ, ಸಿದ್ದರಾಮಯ್ಯವ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಏನು ಮೊದಲಿಂದಲೂ ಆತ್ಮೀಯತೆಯನ್ನು ಬೆಳೆದಿಲ್ಲ. ನಾವೇನು ಹತ್ತಿರದಿಂದಲೂ ಇದ್ದವರಲ್ಲ. ನನಗೂ ಸಿದ್ದರಾಮಯ್ಯವ್ರಿಗೂ ಅವ್ರು ನಮ್ಮ ಪಕ್ಷದಲ್ಲಿ ಇದ್ದರೂ ಸಹ ರಾಜಕೀಯವಾಗಿ ನಾನು ಯಾವತ್ತೂ ಅವ್ರ ಸಮೀಪ ಹೋದವನೂ ಅಲ್ಲ. ಈಗ ಅವರು ಸಿದ್ದರಾಮಯ್ಯನವರು ಯಾರನ್ನೂ ಆ ರೀತಿ ಅಷ್ಟು ಸಮೀಪವಾಗಿ ತಗೊಳ್ಳೋರು ಅಲ್ಲ. ಅವ್ರದ್ದೇ ಆದಂಥ ಒಂದು ವಿಂಗ್ ಇದೆ ಅಷ್ಟೇ. ಅವ್ರು ಬಿಟ್ಟು ಅವ್ರಿಗೆ ಬರಲ್ಲ ಅವರು. ಅದರಿಂದ ಅವ್ರ ನಾಯಕತ್ವದ ಬಗ್ಗೆ ನಮ್ಮ ಪಕ್ಷದಲ್ಲಿದ್ದಾಗ ಅವರ ಸಮಾಜ ನಾವು ಎಷ್ಟೇ ಅವ್ರನ್ನ ನಾವು ರಾಜಕಾರಣದಲ್ಲಿ ಎಲ್ಲ ರೀತಿಯ ಸ್ಥಾನಮಾನ ಕೊಟ್ಟಾದರೂ ಗುರುತಿಸ್ಲಿಲ್ಲ. ಇಲ್ಲಿಂದ ಹೊರಗೆ ಹೋದ ನಂತರ ಗುರುತಿಸಿದ್ರು ಭಾಗದ ಜನ. ಆದರೆ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನನ್ನ ಅಭಿಪ್ರಾಯದಲ್ಲಿ ಅದೇನು ವೈಯಕ್ತಿಕವಾಗಿ ದ್ವೇಷ ಕೇಳೋದಲ್ಲ, ಆ ಸೇಡು ಅಂತಕ್ಕಂಥದ್ದು ಇದೆಯಲ್ಲ, ಆ ಮನೋಭಾವದಲ್ಲಿ ಅವರಲ್ಲಿ ಎಲ್ಲೋ ಒಂದು ಕಡೆ ವೀಕ್ನೆಸ್ ಇದೆ. ಆಮೇಲೆ ಅವರಿಗೆ ಮತ್ತೊಬ್ಬರ ಏಳಿಗೆಗಿಂತ ಅವರು ವೈಯಕ್ತಿಕವಂತ ಅವರ ಒಂದು ಸ್ಥಾನಮಾನಗಳೇ ಮುಖ್ಯ ಅವರಿಗೆ. ನಾನು ಅವ್ರನ್ನ ಹತ್ತಿರದಿಂದ ನೋಡಿರ್ತಕ್ಕಂಥ ವಾಸ್ತವಾಂಶ ಅದು. ಯಾಕೆಂದರೆ ಸಿದ್ದರಾಮಯ್ಯನವರು ನಿಮ್ಮ ಕುಟುಂಬದ 3 ಜನರೇಷನ್ ಜೊತೆಗೆ ರಾಜಕೀಯ ಮಾಡಿದ್ದಾರೆ. ದೇವೇಗೌಡರ ಜೊತೆಗೆ ರಾಜಕೀಯ ಮಾಡಿದ್ದಾರೆ, ನಿಮ್ಮ ಜೊತೆಗೆ ರಾಜಕೀಯ ಮಾಡಿದ್ದಾರೆ, ನಿಮ್ಮ ಪುತ್ರ ನಿಖಿಲ್ ಜೊತೆಗೂ ಇತ್ತೀಚಿನ ಒಂದು ಚುನಾವಣೆಯಲ್ಲಿ ರಾಜಕೀಯ ಮಾಡಿದ್ದಾರೆ. ಅವ್ರ ತೂಕ ಅಂದರೆ ಕುಟುಂಬಕ್ಕೂ ಅವ್ರಿಗೂ ಇರೋ ನಂಟು, ಅವರ ರಾಜಕೀಯ ನಡೆ, ನಿಮ್ಮ ಕುಟುಂಬಕ್ಕೂ ಮತ್ತು ಅವ್ರಿಗೂ ಇರುವ ಒಂದು ಸಂಬಂಧ, ಅಥವಾ ಈಗ ನೀವು ಬಳಸ್ತಾ ನಮಗೇನು ಸಂಬಂಧ ಏನಿಲ್ಲ. ರಾಜಕೀಯವಾಗಿ ನಮಗೂ ಅವ್ರಿಗೂ ಯಾವುದೇ ರೀತಿಯಲ್ಲೂ ಮೊದಲಿಂದನೂ ದೇವೇಗೌಡರದು ಅವ್ರದ್ದು ಬೇರೆ, ನಮಗೂ ಅವ್ರಿಗೂ ಯಾವುದೇ ಕನೆಕ್ಷನ್ಗಳೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನಾನಂತೂ ಅವ್ರ ನೆರಳಿನಲ್ಲೇನು ಬಂದವನಲ್ಲ. ನಾನು ಸ್ವಂತ ಶಕ್ತಿ ಮೇಲೆ ಬಂದವನು ರಾಜಕಾರಣದಲ್ಲಿ. ದೇವೇಗೌಡರು ಅವರು ಸಹಪಾಠಿಗಳಾಗಿ ದೇವೇಗೌಡರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಅದಕ್ಕೆ ಹಲವಾರು ರೀತಿಯಲ್ಲಿ ಅನುಕೂಲಗಳು ಪಡ್ಕೊಂಡಿದ್ದಾರೆ. ಅವರು ನಿರೀಕ್ಷೆ ಏನಿಟ್ಟಿದ್ರು ಆ ನಿರೀಕ್ಷೆ ರೀಚ್ ಆಗಲಿಲ್ಲ ಅಂತೇಳಿ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅಲ್ಲೇನೋ ನಿರೀಕ್ಷೆ ಇದ್ದು ಈಡೇರಿದೆ. ಮುಂದೆ ಏನೇನಾಗುತ್ತೆ ನೋಡೋಣ ಅಂತ. ಸರ್, ಯಡಿಯೂರಪ್ಪ ಅವ್ರ ಬಗ್ಗೆ ಪರ್ಸ್ನಲ್ ಆಗಿ ಏನೇನು? ಯಡಿಯೂರಪ್ಪನವ್ರ ಬಗ್ಗೆ ನಾನು ಪರ್ಸನಲಿ ಹೇಳ್ತಕ್ಕಂಥದ್ದು ಏನಿಲ್ಲ. ಆದರೆ ಕೆಲವು ವಿಷಯಗಳನ್ನು ನಾನು ಅವರಿಗೆ ಒಳ್ಳೆ ರೀತಿಯಲ್ಲೇ ಅನುಕೂಲಗಳಾಗ್ತಕ್ಕಂಥ ರೀತಿಯ ತೀರ್ಮಾನಗಳಲ್ಲಿ ಅವ್ರ ಜೊತೆ ನಾನು ಸಹಕಾರ ಕೊಟ್ಟರು.
ಎಲ್ಲ ಒಂದು ಕಡೆ ನನ್ನನ್ನು ನಾನು ಮಾಡದೇ ಇರೋ ತಪ್ಪಿಗೆ ನನ್ನನ್ನು ವಿಲನ್ ಮಾಡೋಕ್ಕೆ ಹೊರಟ್ರು ಅವರು, ಬಳಕೆ ಮಾಡ್ಕೊಂಡ್ರು ನನ್ನನ್ನು. ನನ್ನ ಅಭಿಪ್ರಾಯದಲ್ಲಿ ನಾನು ಎಂದೂ ಸಹ ಅವ್ರನ್ನ ದಾರಿ ತಪ್ಪಿಸಿರಲಿಲ್ಲ. ಆದರೆ ನಾನು ಕೊಟ್ಟಂಥ ಸ್ಟೆಪ್ ಏನಿದೆ ಅವರಿಗೆ, ನಾನು ಮುಖ್ಯಮಂತ್ರಿ ಆಗಿದ್ದು ಬೇರೆ, ನನಗೆ ಅವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇರಲಿಲ್ಲ. ಇವತ್ತು ಎಂ ಪಿ ಪ್ರಕಾಶ್ ಅವರು ಬದುಕಿಲ್ಲ. ನಾನು ಎಂ ಪಿ ಪ್ರಕಾಶ್ಗೆ ಹೇಳಿದೆ, ಡೆವಲಪ್ಮೆಂಟ್ ಆದಾಗ ನನಗೆ ಆ ಸ್ಥಾನದ ಅವಶ್ಯಕತೆ ಇಲ್ಲ, ನಾನು ಪಕ್ಷ ಕಟ್ಟಬೇಕು, ನಿಮಗೆ ಸಿ ಎಮ್ ಮಾಡೋದಕ್ಕೆ ಹೇಳ್ತೀನಿ, ನೀವು ಒಪ್ಪುಗಳೇ ಹಿಂದೆ ಒಪ್ಪಲಿಲ್ಲ ಅವರು. ಯಡಿಯೂರಪ್ಪನವ್ರಿಗೆ ನಾನು ಈಗಲೂ ಸಹ ಹೇಳೋದು, ಯಾರು ನಿಮ್ಮ ವೃದ್ಧಿಗೆ ಆತ್ಮಕ್ಕೆ ಪ್ರಶ್ನೆ ಹಾಕಲಿ. ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ನೀವು ಬರಬೇಕಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಡೆದಿದೆ ಘಟನೆಗಳು, ಅವರ ಆತ್ಮಕ್ಕೆ ಅವ್ರ ಪ್ರಶ್ನೆ ಹಾಕಬೇಕು. ಯಾಕಂದರೆ ನನಗೆ ಅವರಿಂದ ನೋವುಗಳಾಗಿದೆಯೇ ಹೊರತು ಅವರಿಂದ ನನಗೇನು ಸಂತೋಷದ ದಿನ ನೋಡಲಿಲ್ಲ. ಫ್ರೆಂಡ್ಶಿಪ್ ಹೇಗಿದೆ ಸರ್? ಇಲ್ಲ, ಅಲ್ಲಿ ಅವರಲ್ಲಿ ನಾವು ಅವ್ರ ಮನಸ್ಸಿನಲ್ಲಿ ಇರೋದೇ ಒಂದು, ಹೊರಗಡೆ ಮಾಡೋದೇ ಒಂದು. ನಾನು ಅವ್ರ ನಡವಳಿಕೆಗಳೆಲ್ಲ ನೋಡಿದ್ದೇನೆ, ಆದರೆ ನನಗೆ ಅದರಿಂದ ಬೇಜಾರಿಲ್ಲ. ಮುಗಿದೋಗಿರೋ ಅಧ್ಯಾಯ ಈಗ, ಅದ್ರ ಬಗ್ಗೆ ದೋಷ ಯಾಕೆ ಕೊಡಲಿ ನಾನು? ಎಸ್ ಸರ್, ಈಗ ಹೊಸ ಸಿ ಎಂ ಬಂದಿದ್ದಾರೆ ರಾಜ್ಯಕ್ಕೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೇದು ಮಾಡಲಿ, ಒಂದು ಅವಕಾಶ ಸಿಕ್ಕಿದೆ, ಅವಕಾಶ ಸಿಕ್ಕಿರೋದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಜನದಲ್ಲಿ ಅವ್ರ ತಂದೆನೂ ಮುಖ್ಯಮಂತ್ರಿ ಆಗಿದ್ದರು, ಅವರು ಆಕಸ್ಮಿಕವಾಗಿ ಅಧಿಕಾರಕ್ಕೆ ಹೋಗ್ಬೇಕಾಗಿ ಬಂತು. ಈ ಒಂದು ಒಳ್ಳೆಯ ಅವಕಾಶ ರಾಷ್ಟ್ರೀಯ ಪಕ್ಷದಲ್ಲಿ ದೊರಕಿದೆ. ಇದನ್ನು ಉಪಯೋಗ ಮಾಡಿ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸಾರ್ವಜನಿಕವಾದಂಥ ಜನರ ಕಷ್ಟಗಳಿಗೆ ಸ್ಪಂದಿಸಿ ಒಂದು ಶಾಶ್ವತವಾದಂಥ ಒಂದು ಹೆಸರನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ. ಸರ್, ರಾಜಕೀಯದಲ್ಲಿ ಯಾರು ಅತ್ಯಂತ ಆತ್ಮೀಯ ಸ್ನೇಹಿತ ಅಂತ ನೀವು ಪರಿಗಣನೆ ಮಾಡ್ತೀರಿ ಸರ್? ರಾಜಕಾರಣದಲ್ಲಿ ಆತ್ಮೀಯ ಸ್ನೇಹಿತ ಅಂತ ಸ್ಥಿರವಾಗಿ ಯಾರೂ ನಿಲ್ಲಕ್ಕಾಗಲ್ಲ, ಭಾಳ ಕಷ್ಟ ಅದು ನನ್ನ ಅಭಿಪ್ರಾಯದಲ್ಲಿ. ಇರ್ತೀವಿ, ಚೆನ್ನಾಗಿರ್ತೀವಿ, ಯಾವುದೋ ಒಂದು ಗಳಿಗೆನಲ್ಲಿ ಯಾರೋ ಒಂದು ಉಳಿ ಹಿಡಿದಾಗ ಅದು ಯಾವುದೋ ಒಂದು ರೀತಿ ಅದು ಎಲ್ಲೆಲ್ಲೋ ಬದಲಾವಣೆಗಳಾಗಿ ಹೋಗ್ತದೆ. ಅದರಿಂದ ರಾಜಕೀಯವಾಗಿ ಅತ್ಯಂತ ಆತ್ಮೀಯರು ಅಂತಕ್ಕಂಥದ್ದು ಇದೆಯಲ್ಲ, ಅವೆಲ್ಲ ಟೆಂಪ್ರರಿ ಆತ್ಮೀಯತೆ, ಪರ್ಮನೆಂಟಾಗಿರೋದು ಕಷ್ಟ ಅದು. ರಾಜಕೀಯವನ್ನು ಹೊರತುಪಡಿಸಿದ ಒಂದು ಫ್ರೆಂಡ್ಸ್ ಗ್ಯಾಂಗ್ ಇದೆಯಾ ಸರ್ ನಿಮಗೆ ಈಗಲೂ? ಇಲ್ಲ, ಆ ರೀತಿ ಯಾವುದೂ ಇಲ್ಲ. ನನಗೆ ಆತ್ಮೀಯತೆ, ನಾನು ಮೊದಲಿಂದ ಸ್ವಲ್ಪ ನಮ್ಮ ಕುಟುಂಬದಲ್ಲಿ ನಮ್ಮ ಬ್ರದರ್ ಇನ್ ಲಾಸ್ ಜೊತೆಲಿ ನಂದು ಆತ್ಮೀಯತೆ ಇತ್ತು. ಆಗ ಮಧ್ಯದಲ್ಲಿ ಸ್ವಲ್ಪ ದಿವಸ ಬಿಟ್ಟುಬಿಟ್ಟೆ ನಾನು ರಾಜಕಾರಣದ ಇದರಲ್ಲಿ ಬ್ಯುಸಿ ಇದರಲ್ಲಿ. ಬಟ್ ಈಗ ಸ್ವಲ್ಪ ನಾನು ಕುಟುಂಬದ ಜೊತೆ ಬೆರೆಯಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಕಾರಣ ಇನ್ನೊಂದು 10 ವರ್ಷ 15 ವರ್ಷ ಬದುಕ್ಬೋದು. 15 ವರ್ಷ ನಾವು ಇಲ್ಲಿವರೆಗೆ ಕಾಲ ಕಳೆದಾಗೋಯ್ತು. ಇನ್ನೊಂದು 15 ವರ್ಷ ಬದುಕ್ತಕ್ಕಂಥ ಒಂದು ಪೀರಿಯಡ್ ಏನಿದೆ, ಇಲ್ಲ 10 ವರ್ಷ ಬದುಕ್ಬೋದು. ಈ ಪೀರಿಯಡ್ನಲ್ಲಿ ಅಟ್ಲೀಸ್ಟು ನಮ್ಮ ಒಡನಾಟದಲ್ಲಿ ನಮ್ಮ ಜೊತೆ ಬೆಳೆದಂಥ ನಮ್ಮ ಕುಟುಂಬದ ಸದಸ್ಯರೇನಿದ್ದಾರೆ ಅವ್ರ ಜೊತೆ ಸ್ವಲ್ಪ ಸಮಯ ಜಾಸ್ತಿ ಕಳೆಯಬೇಕು ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು 2 ನಿಮಿಷ ಟೈಮ್ ಸಿಕ್ಕು ನಮ್ಮ ತಾಯಿ ಹತ್ರ ಹೋಗಬೇಕು ಅಂತ ಆಸೆ ಪಡ್ತೀನಿ ಈಗ. ಏಕೆಂದರೆ ಅವ್ರಿಗೂ ವಯಸ್ಸಾಗಿದೆ. ನಾವು ನಮ್ಮ ಸಮಯ ಸ್ವಲ್ಪ ಹೆಚ್ಚಿಗೆ ಅವ್ರ ಹತ್ರ ಇಟ್ಟಾಗ ನಮಗೆ ಇನ್ನು ಏಕೆಂದರೆ ತೃಪ್ತಿ ಇರ್ತದೆ. ಯಾಕೆಂದರೆ ನಾವಿನ್ನು ಎಷ್ಟು ದಿವಸ ನಾವು ಒಡನಾಟದಲ್ಲಿ ಇರ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ. ಆ ತಾಯಿಯನ್ನು ಆ ಒಂದು ವಸ್ತು ನಾವು ಸುಲಭವಾಗಿ ಪಡೀಲಿಕ್ಕಾಗೋದಿಲ್ಲ. ಅದರಿಂದ ಈ ಆತ್ಮೀಯತೆ ಬಾಂಡಿಂಗ್ ಏನಿದೆ, ಇನ್ನೊಂದು 15 ವರ್ಷ ನಾವು ಬದುಕ್ಬೋದು ಅಂತಕ್ಕಂತ ಹೇಳ್ತೀನಿ. ಅಟ್ಲೀಸ್ಟ್ ಬದುಕಿರೋವರೆಗೆ ನಗನಗ್ತಾ ಒಂದು ವಿಶ್ವಾಸದಲ್ಲಿ ಇರಬೇಕಷ್ಟೇ. ನಿಮ್ಮ ಅಕ್ಕಂದ್ರ ಬಗ್ಗೆ ಏನು? ಇಲ್ಲ, ಅವರೆಲ್ಲ ಅವರಿಬ್ಬರು ತಂಗಿರೇ, ನನಗೆ ಅವರಿಬ್ಬರು ತಂಗಿರೇ, ಭಾಳ ಆತ್ಮೀಯತೆ ಇದೆ. ತುಂಬ ಎಮೋಷನಲ್ ಅವ್ರುಗಳನ್ನು, ಒಂದು ಸೆಂಟಿಮೆಂಟು ಮತ್ತು ಅವರ ಇದೆಲ್ಲ ಕೆಲವೆಲ್ಲ ನಮಗೇನಾದ್ರು ಸ್ವಲ್ಪ ನೋವಾಗಿದೆ ಅಂದರೆ ನೊಂದ್ಕೋತಾರೆ. ಅದರಿಂದಲೇ ಇವತ್ತು ನಾನು ಇವರು ಎಲ್ಲರ ಜೊತೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಒಡನಾಟ ಏನಿತ್ತು, ಆ ಒಡನಾಟದ ದಿನಗಳು ನೆನೆಸ್ಕೊಂಡಾಗ ನಾವು ಇರ್ತಕ್ಕಂಥ ಮುಂದಿನ ದಿನಗಳಲ್ಲಾದ್ರೂ ಸ್ವಲ್ಪ ಸಮಯ ಕೊಡಬೇಕು ಅವ್ರಗಳಿಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ ಸರ್, ಇದನ್ನು ಮುಗಿಸ್ಬಿಟ್ಟು ಸಿನಿಮಾಗೆ ಬರೋಣ ಸರ್. ಜಸ್ಟ್ ಸ್ಮಾಲ್ ಕ್ವಶನ್ಸು. ಇವೆಲ್ಲವನ್ನು ದಾಟಿ ನೋಡಿದಾಗ ನಿಮ್ಮ ಒಳಗಡೆ ಒಬ್ಬ ಸಿನಿಮಾಕಾರ ಇದ್ದಾನೆ. ಸಿನಿಮಾ ಸೃಷ್ಟಿ ಮಾಡೋನು, ಪ್ರೊಡ್ಯೂಸರ್ ಮಾಡೋನು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋನು, ಅದನ್ನು ಊರವ್ರಿಗೆಲ್ಲ ತೋರಿಸ್ಬೇಕು ಅನ್ನೋದು. ಈ ಸಿನಿಮಾ ಇಂಟ್ರೆಸ್ಟ್ ಹೇಗೆ ಬಂತು ಸರ್? ನಾನು ಹೇಳಿದ್ನಲ್ಲ, ಮೊದಲೇ ಚಿಕ್ಕ ವಯಸ್ಸಿಂದ ರಾಜ್ಕುಮಾರ್ ಅವರೇ ಪ್ರೇರೇಪಣೆ ನನಗೆ. ಸಿನಿಮಾ ಸಿಕ್ಕಾಪಟ್ಟೆ ನೋಡ್ತಿದ್ದೆ, ಮೊದಲಿಂದಲೂ ಆ ಹುಚ್ಚಿತ್ತು ನನಗೆ. ಥಿಯೇಟ್ರ್ ಕಟ್ಟಿದಾಗ್ಲೂ ಯಾವ್ಯಾವ ಸೀಕ್ವೆನ್ಸ್ನಲ್ಲಿ ಜನ ಯಾವ ರೀತಿ ಆ ಸೀಕ್ವೆನ್ಸ್ನ ಇಷ್ಟಪಡ್ತಾರೆ ಅಂತಕ್ಕಂಥದ್ದನ್ನು ವಾಚ್ ಮಾಡುವೆ ನಾನು.
ಅದ್ರ ಮೇಲೆ ನಾನು ಡಿಸ್ಟ್ರಿಬ್ಯೂಟ್ರಾಗಿ ಸಕ್ಸಸ್ ಆಗಿದ್ದು. ಸಿನಿಮಾಗಳು ಖರೀದಿ ಮಾಡಬೇಕಾದ್ರೆ ಆ ಸಿನಿಮಾ ಥಿಯೇಟ್ರ್ನಲ್ಲಿ ಜನಗಳು ಯಾವ ಒಂದು ಇಶ್ಯೂಗಳು ಬಂದಾಗ ಅದನ್ನು ಜಾಸ್ತಿ ಲೈಕ್ ಮಾಡ್ತಾರೆ ಅಂತಕ್ಕಂಥದ್ದು ಸೀಕ್ವೆನ್ಸ್ನ, ಅದರ ಆಧಾರದ ಮೇಲೆ ಪಿಕ್ಚರ್ ಖರೀದಿ ಮಾಡ್ತಿದ್ದೆ. ಅದರಿಂದ ನಾನು ಸ್ವಲ್ಪ ಅದರಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ಸಕ್ಸಸ್ ಆಗಿದ್ದು. ಮೊದಲಿಂದಲೂ ಒಂದು ಕಡೆ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತಕ್ಕಂಥದ್ದು, ಸಿನಿಮಾದ್ದು ಚಿಕ್ಕ ವಯಸ್ಸಿನಿಂದಲೇ ಒಂದು ರೀತಿ ಆಕರ್ಷಣೆ ಇತ್ತು. ಮೊಟ್ಟ ಮೊದಲು ನೋಡಿದ ಸಿನಿಮಾ ಯಾವುದು ಸರ್? ಕುಮಾರಸ್ವಾಮಿ ಅವರು ಥಿಯೇಟ್ರಲ್ಲಿ ನೋಡಿದಂಥ ಮೊದಲನೇ ಸಿನಿಮಾ? ಥಿಯೇಟ್ರ್ನಲ್ಲಿ ಅದು ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಗಳೇ ನೋಡಿರೋದು. ಅತಿ ಚಿಕ್ಕ ವಯಸ್ಸಲ್ಲಿ ಯಾವ್ದು ನೋಡಿದ್ದೀವಿ ಅನ್ನೋದನ್ನು ಜ್ಞಾಪಕ ಮಾಡ್ಕೊಳ್ಳಿ. ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ನನಗೆ ಒಂದು ನೆನಪಿನಲ್ಲಿ ಉಳಿಯತಕ್ಕಂಥದ್ದು ಈ 3.5 ವಜ್ರಗಳು ಸಿನಿಮಾ ನೋಡಿ, ಹಾಸನ ಒಂದು ಜಾತ್ರೆ ಟೈಮ್ನಲ್ಲಿ. ಅದಕ್ಕೆ ಮುಂಚೆ ಭಾಳ ಪಿಕ್ಚರ್ಗಳು ನೋಡಿದ್ದೀನಿ. ಸಿನಿಮಾ ನೋಡಿ ಜಾತ್ರೆ ಅಲ್ಲಿ ಹಾಸನದಲ್ಲಿ ಭಾಳ ದೊಡ್ಡ ಜಾತ್ರೆ ನಡೀತಿತ್ತು. ಅದು ಮುಗಿಸ್ಕೊಂಡು ಬರಬೇಕಾದ್ರೆ ನನಗೆ ದುಡ್ಡಿಂದ ಕೊರತೆ ಆಯಿತು ಬಸ್ನಲ್ಲಿ ಬರಲಿಕ್ಕೆ. ರೈಲ್ವೆ ಟ್ರ್ಯಾಕ್ ಮೇಲೆ ಹಾಸನಿಂದ ನಮ್ಮ ತಾಯಿ ಊರಿಗೆ ನಡ್ಕೊಂಬಂದೆ. ಅಲ್ಲಿ ನಮ್ಮ ಅಜ್ಜಿ ಹತ್ರಕ್ಕೆ ಹೋಗ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಬಂದು ಬಸ್ನಲ್ಲಿ ಊರಿಗೆ ಹೋಗಿದ್ದು. ಅದು ಒಂದು ಜ್ಞಾಪಕ ಇದೆ. 3.5 ವಜ್ರಗಳು ಸಿನಿಮಾ ನೋಡ್ಲಿಕ್ಕೆ ಹೋದಾಗ. ಮತ್ತು ಬೌದ್ಧರ್ಗಂಡು ಒಂದು ಸಲ ನಾನು 4 ಶೋನು ಕಂಟಿನ್ಯೂಸ್ ಆಗಿ ಹಾಸನ ಜಾತ್ರೆಲೇ ನೋಡಿದೆ. ಒಂದೇ ದಿನ ಸರ್? ಒಂದೇ ದಿನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ 4 ಶೋನು ನೋಡೋದಂಥದ್ದು ಒಂದು. ಆಗ ರಾಜ್ಕುಮಾರ್ ಪಿಕ್ಚರ್ ಮೊದಲಿಂದ ಸ್ವಲ್ಪ ನನಗೆ ಆ ರೇಂಜಿಗೆ ಭಾಳ ಫ್ಯಾನ್ ಇದ್ದೆ ನಾನು. ಅವ್ರ ಪಿಕ್ಚರ್ಗಳು ತುಂಬ ನೋಡ್ತಿದ್ದೆ. ಏನು ಹೇಳ್ತೀರಾ ಸರ್ ರಾಜ್ಕುಮಾರ್ ಅವ್ರ ಬಗ್ಗೆ? ಇಲ್ಲ, ಅವ್ರದ್ದು ಹಲವಾರು ಸಿನಿಮಾಗಳಿದೆಯಲ್ಲ, ಹಿಂದೆ ಬರ್ತಾಯಿದ್ದ ಸಿನಿಮಾಗಳು ಹಲವಾರು ಕುಟುಂಬಗಳ ಒಂದು ಒಳ್ಳೆಯ ಬದಲಾವಣೆಗೆ ಆ ಕಥೆಗಳು ಸ್ಫೂರ್ತಿ ಇರ್ತಾಯಿದ್ವು ಹಿಂದಿನ ಸಿನಿಮಾಗಳು. ಇವತ್ತು ಹಾಳು ಮಾಡ್ತಕ್ಕಂಥದ್ದೇ ಸಿನಿಮಾಗಳ ಒಂದು ಇನ್ಫ್ಲೂಯೆನ್ಸಿಗೆ. ಇವತ್ತಿನ ಜನ್ರೇಷನ್ನು ಅದೇ ರೀತಿಯಲ್ಲಿ ಹೊಟ್ಬಿಟ್ರೆ ಅವರೇ. ಇವತ್ತು ಒಂದು ಸಿನಿಮಾ ಅನ್ನೋದಿದೆಯಲ್ಲ ತುಂಬಾ ಅದು ಇನ್ಫ್ಲೂಯೆನ್ಸ್ ಇರ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥ ಸೀಕ್ವೆನ್ಸ್ನಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿಬಿಡ್ತಾರೆ. ಅದರಿಂದ ಅವತ್ತಿನ ಸಿನಿಮಾಗಳು ಒಂದು ಮಾನವೀಯತೆ ದೃಷ್ಟಿಲಿ ಮತ್ತೊಂದು ಮನುಷ್ಯನ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಆಗೋದು. ಆದರೆ ಈಗಿನ ಸಿನಿಮಾಗಳು ಈ ಬೇರೆ ಬೇರೆ ದಿಕ್ಕಿನಲ್ಲಿ ಪ್ರೇರೇಪಣೆ ಮಾಡ್ತಾಯಿದೆ ನನ್ನ ಅಭಿಪ್ರಾಯದಲ್ಲಿ. ರಾಜ್ಕುಮಾರ್ ಅವರಲ್ಲಿ ನೀವು ಕಲ್ತಿದ್ದೇನು ಸರ್? ಇಲ್ಲ, ಅವ್ರ ಸಿಂಪ್ಲಿಸಿಟಿ ಎಲ್ಲೂ, ಅವರ ಸಾರ್ವಜನಿಕವಾಗಿ ಅವ್ರು ನಡ್ಕೊಂಡಂಥ ನಡವಳಿಕೆಗಳು. ನಾನು ಇವತ್ತು ಅದೇ ರೀತಿಯಲ್ಲೇ ಇದ್ದೀನಿ. ಸಿಂಪ್ಲಿಸಿಟಿ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ ನನ್ನ ಲೈಫ್ ಸ್ಟೈಲಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಅವತ್ತೇ ಆಗಿದ್ದೆ, ಈಗಲೂ ಆಗೇ ಇದ್ದೀನಿ. ಅವರಲ್ಲಿದ್ದಂಥ ಸರಳತೆ ಮತ್ತು ಕನ್ನಡದ ಅವರ ಭಾಷೆ ಮೇಲಿದ್ದಂಥ ಒಂದು ಹಿಡಿತ, ಅದು ತುಂಬ ಮುಖ್ಯ. ರಾಜ್ಕುಮಾರ್ ಅವರು ಅಂದ ತಕ್ಷಣ ಇಂಡಸ್ಟ್ರಿಯನ್ನು ಒಂದು ಹಂತಕ್ಕೆ ಆಳಿದಂಥ ಒಬ್ಬ ಮೇರು ನಟ. ನೀವು ಇಂಡಸ್ಟ್ರಿಗೆ ಬಂದ್ರಿ, ನಿಮಗೇನಾದರೂ ಕೊರಗಿದೆಯಾ ಸರ್ ಅವರ ಸಿನಿಮಾ ನಾನು ಮಾಡೋಕ್ಕಾಗಲಿಲ್ಲ ಅಂತ? ಇಲ್ಲ, ಇದೆ. ರಾಜ್ಕುಮಾರ್ ಅವ್ರದ್ದು ಸಿನಿಮಾ ಮಾಡಲಿಲ್ಲ ಅಂತಕ್ಕಂಥ ಯಾರಿಗೇ ಆಗಲಿ ಕೊರಗಿದೆ. ಪ್ರೊಡ್ಯೂಸರ್ಗಳಿಗೆ ಅಂಥವ್ರದ್ದು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅಂತಕ್ಕಂಥ. ಯಾಕಂದರೆ ನೀವು ಆ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ರಿ. ಪ್ರತಿಯೊಬ್ಬರಲ್ಲೂ ಆ ಒಂದು ಭಾವನೆ ನನ್ನೊಬ್ಬನೆಲ್ಲ ಭಾಳ ಜನದಲ್ಲಿದೆ. ಯಾವತ್ತಾದರೂ ಅಪ್ರೋಚ್ ಮಾಡಿ? ಇಲ್ಲ, ಅಷ್ಟರೊಳಗೆ ಅವರಿಗೆ ಏಜ್ ಫ್ಯಾಕ್ಟ್ರ್ ಆಗಲೇ ಮುಂದೆ ಹೋಗ್ಬಿಟ್ಟಿದ್ರು ಅವರು. ನಾನು ಸಿನಿಮಾ ಪ್ರೊಡಕ್ಷನ್ ಮಾಡೋದಕ್ಕೆ ಶುರು ಮಾಡೋದು ಅಂಥ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಪ್ಲಸ್ ಅವರ ಇದೆಲ್ಲ ಸ್ವಲ್ಪ ಬದಲಾವಣೆ ಆಗೋಗಿತ್ತು. ಸರ್, ಫೇವ್ರೆಟ್ ನಟ ಅಂತ ಬಂದಾಗ ರಾಜ್ಕುಮಾರ್ ಅವರೇ ನನಗೆ ಫೇವ್ರೆಟ್ ನಟ. ಫೇವ್ರೆಟ್ ಹೀರೋಯಿನ್ ಪಂಡ್ರಿಬಾಯ್ ಅವರು, ಅವರೆಲ್ಲ ಒಂದು ಕಾಲದಲ್ಲಿ ತುಂಬ ಅದ್ಭುತವಾಗಿ, ಇವನ್ ಲೀಲಾವತಿ ಅವರಿರ್ಬೋದು, ಇದೆಲ್ಲ ತುಂಬ ಆಗಿನ ಕಾಲದಲ್ಲಿ ಆ್ಯಕ್ಟಿಂಗಿಗೆ ಮಹತ್ವ ಇರ್ತಿತ್ತು. ಅದರಿಂದ ಅವರ ಕ್ಯಾಟಗರಿನೇ ಬೇರೆ ನನ್ನ ಅಭಿಪ್ರಾಯದಲ್ಲಿ. ಸರ್, ಇತ್ತೀಚಿನ ಹೀರೋ ಅಥವಾ ನಟರಲ್ಲಿ ಯಾರನ್ನು ನೀವು ಜಾಸ್ತಿ ಇಷ್ಟ? ಇಲ್ಲ, ಇತ್ತೀಚಿನ ನಟರಲ್ಲಿ ನಾನು ಸಿನಿಮಾ ನೋಡೋದೇ ಕಡಿಮೆ. ಈಗ ಸಿನಿಮಾ ನೋಡ್ತಕ್ಕಂಥ ಕಡಿಮೆ ನನಗೆ. ಅದರಿಂದ ಇತ್ತೀಚೆಗೆ ನನಗೆ ಆ ರೀತಿಯ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನಟರನ್ನ ನಾನು ನೋಡಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಈ ಸಿನಿಮಾ ಕಂಪ್ಲೀಟ್ ಆನ್ಲೈನ್ ಆಗಿದೆ ಸರ್, ನೆಟ್ಫ್ಲಿಕ್ಸು, ಅಮೆಝಾನು. ಇಲ್ಲ, ಬದಲಾವಣೆ ಆಗ್ತಾಯಿದೆ ಕಾಲಕ್ಕೆ. ಈಗ ಸಿನಿಮಾ ಥಿಯೇಟ್ರಿಗೆ ಜನ ಕರ್ಕೊಂಬರೋದೇ ಮುಂದಿನ ದಿನದಲ್ಲಿ ಬಹುಶಃ ಕಷ್ಟ ಆಗ್ಬೋದು. ಈ ಕೋವಿಡ್ನ ಪೀರಿಯಡ್ ಬಂದ ಮೇಲಂತೂ ಸಿನಿಮಾ ರಂಗಕ್ಕೆ ಬಿದ್ದಿರ್ತಕ್ಕಂಥ ಹೊಡೆತ ಹಲವಾರು ಇದರಲ್ಲಿ ಸೆಕ್ಟರ್ಗಳು ಪೆಟ್ಟು ಬಿದ್ದಿದೆ. ಆದರೆ ಈ ಸಿನಿಮಾ ರಂಗಕ್ಕೆ ಆಗಿರೋ ಪೆಟ್ಟನ್ನು ಚೇತರಿಸ್ಕೋಬೇಕಾದ್ರೆ ಬಹುಶಃ ಇನ್ನು ಎಷ್ಟು ದಿನ ಬೇಕೋ ನಮಗೆ ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಸರ್, ಕುಮಾರಸ್ವಾಮಿ ಅವರು ಮತ್ತೇನಾದ್ರು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಸಮಯ ಆ ಥರದ್ದು ಬಂದಾಗ ಮಾಡ್ತೀನಿ ಯೋಚನೆ. ಯಾಕೆಂದರೆ ಅದು ನನ್ನ ಬ್ಲಡ್ಡಲ್ಲೇ ಬಂದಿರತಕ್ಕಂಥದ್ದು. ಯಾವ್ದಾದ್ರು ಒಂದು ಉತ್ತಮವಾದಂಥ ಒಂದು ಸಿನಿಮಾ ಇನ್ನೂ ಕೊಡಬೇಕು ಅಂತಕ್ಕಂಥದ್ದು ಆಸೆ ಇದೆ. ಯಾಕಂದರೆ ನಿಮ್ಮದು ಜೋಡಿ ಆಗ ಸೂಪರ್ ಹಿಟ್. ಇಲ್ಲ, ಅದು ಹಿಂದೆ ಹಿಟ್ಟಾಗಿದೆ. ಬಟ್ ಇವತ್ತು ಡೈರೆಕ್ಷನ್ನು ಮಗದೊಂದು ಹಲವಾರು ರೀತಿ
ತುಂಬ ದೊಡ್ಡ ಮಟ್ಟದಲ್ಲಿ ಟೆಕ್ನಿಕಲಿ ಬೆಳೆದ್ಬಿಟ್ಟಿದೆ. ಅದರಿಂದ ನೋಡೋಣ, ಅಂಥ ಸಮಯ ಬಂದಾಗ ಯಾವುದೋ ಒಂದು ಉತ್ತಮವಾದಂಥ ಸಿನಿಮಾ ಕೊಡಬೇಕು, ಚಿರಸ್ಥಾಯಿ ಉಳಿತಕ್ಕಂಥದ್ದು ಅನ್ನೋದು ಆಸೆ ಇದೆ. ನೋಡೋಣ ಸಂದರ್ಭ ಯಾವಾಗ ಬರುತ್ತೆ. ಇಡೀ ಇಂಡಸ್ಟ್ರಿಯನ್ನು ಸೇರಿಸಿ ಒಂದು ಸಿನಿಮಾ ಮಾಡುವಂಥ ಆಲೋಚನೆ ನಿಮಗೆ ಯಾವತ್ತಾದರೂ ಹಿಂದೆ ಬಂದಿತ್ತು ನನಗೆ. ಹಿಂದೆ ನಿಮ್ಗೆ ಹೇಳಿದಾಗೆ ತಮಿಳು, ಕನ್ನಡ, ತೆಲುಗು, ಹಿಂದಿ ಆ ನಟರನ್ನ ಹಾಕಿ ಮೆಕನಸ್ ಗೋಲ್ಡ್ ಅಂತಕ್ಕಂಥ ಒಂದು ಸಿನಿಮಾ ಒಂದು ಬಂದಿತ್ತಲ್ಲ ಹಿಂದೆ ಇಂಗ್ಲೀಷ್ನಲ್ಲಿ, ಆ ರೀತಿಯ ಒಂದು ಸಿನಿಮಾ ಮಾಡಬೇಕು, ಎಲ್ಲ ಭಾಷೆ ನಟರನ್ನ ಹಾಕಿ ಅಂತಕ್ಕಂಥದ್ದು ಒಂದು ಆಸೆ ಇತ್ತು. ಆಗಲಿಲ್ಲ. ಅದು ಮಾಡಲಿಕ್ಕೆಲ್ಲ ಬೇರೆ ಬೇರೆ ರಾಜಕಾರಣಕ್ಕೆ ಬಂದೆ ಅಲ್ಲಿಗೆ ನಿಂತೋಯ್ತಲ್ಲ. ಐತಿಹಾಸಿಕ ಸಿನಿಮಾ ಸೆಟ್ ಅದು ಆಸೆ. ಹೌದು, ನೃಪತುಂಗ ಅಂತ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇದೆ. ಈ ಫಿಲ್ಮ್ ಸಿಟಿ ನಿಮ್ಮ ಕನಸಿನ ಯೋಜನೆ ಆಗಿತ್ತು ಸರ್? ಅದು ಇಲ್ಲ, ನಾನು ಮಾಡಬೇಕು ಅಂತಕ್ಕಂಥ ಸರ್ಕಾರದಿಂದ ಭಾಳ ಆಸೆ ಇಟ್ಕೊಂಡಿದ್ದೆ. ಅಷ್ಟೊಳಗೆ ಗೌರ್ಮೆಂಟ್ ಹೋಯಿತು. ಬಟ್ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಇವತ್ತು ಅದರ ಬಗ್ಗೆ ಸರ್ಕಾರಗಳು ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೇರೆ ಭಾಷೆ ಯಾವ್ದಾದ್ರು ಸಿನಿಮಾ ನೋಡ್ತೀರಾ ಸರ್? ನೋಡ್ತೀನಿ ಸಮಯ ಸಿಕ್ಕಾಗ. ನಾನೀಗ ನೀವು ಹೇಳ್ದಂಗೆ ನೆಟ್ಫ್ಲಿಕ್ಸ್ನಲ್ಲೋ ಇಲ್ಲ ಅಮೆಝಾನಲ್ಲೋ ಇಲ್ಲ ನೋಡ್ತೀನಿ ಸಮಯ ಸಿಕ್ಕಿದಾಗ. ಅಂಬರೀಷ್, ವಿಷ್ಣುವರ್ಧನ್ ಅಂತ ಬಂದಾಗ ನೀವು ಯಾರನ್ನ ಚೂಸ್ ಮಾಡಿ? ಇಲ್ಲ, ವಿಷ್ಣುವರ್ಧನ್ ಅವರಲ್ಲೂ ಒಂದು ಅವರದೇ ಆದಂಥ ಪ್ರತಿಭೆ ಇತ್ತು. ಅಂಬರೀಷ್ ನನ್ನ ಸ್ನೇಹಿತರಿದ್ದರು. ಬಟ್ ನಟನೆ ಬಂದಾಗ ವಿಷ್ಣುವರ್ಧನ್ ಅವರಲ್ಲೂ ಹಲವಾರು ಕೊನೆ ಹಂತದಲ್ಲಿ ನಟನಲ್ಲಿ ಹಲವಾರು ರೀತಿಯ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆಗಳನ್ನು ಅವಳು ನಾವು ಕಂಡಿದ್ದೇವೆ. ಇದೊಂಥರ ರ್ಯಾಪಿಡ್ ಫೈರ್ ಸರ್. ಒಂದೊಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಬಿಡಿ. ಬರೀ ಅವ್ರ ಹೆಸರು ಹೇಳ್ತೀನಿ. ಎಚ್ ಡಿ ದೇವೇಗೌಡ. ಅವರೊಬ್ಬ ಅಪರೂಪದ ರಾಜಕಾರಣಿ. ಮೋದಿಯವರು ಒಳ್ಳೆ ಮಾರ್ಕೆಟಿಂಗ್ ರಾಜಕಾರಣಿ. ಸಿದ್ದರಾಮಯ್ಯ ಸ್ವಲ್ಪ ದ್ವೇಷದ ರಾಜಕಾರಣಿ. ಯಡಿಯೂರಪ್ಪ ಅವರು ಒಂದು ರೀತಿಯ ರಾಜಕಾರಣಿ. ಅದು ಯಾವುದು ಅಂತ ಬೇಡ ಈಗ. ಈಶ್ವರಪ್ಪ ಅವ್ರ ಸ್ನೇಹಿತರಷ್ಟೇ ಅವರು. ಅಮಿತ್ ಶಾ ನನಗೆ ಪರಿಚಯ ಇಲ್ಲ ಅಷ್ಟಾಗಿ. ಜಿ ಟಿ ದೇವೇಗೌಡ ಸಮಯ ಸಾಧಕರು ಅಂತ ಹೇಳ್ಬೋದು, ಇಲ್ಲ ಏನು ಹೇಳ್ಬೋದು ಗೊತ್ತಿಲ್ಲ. ಡಿ ಕೆ ಶಿ ನನಗೇನು ಅಂಥ ಆತ್ಮೀಯತೆ ಏನಿಲ್ಲ. ಸಾರಾ ಮಹೇಶ್ ಆತ್ಮೀಯ ಸ್ನೇಹಿತ. ಎಚ್ ವಿಶ್ವನಾಥ್ ಮಾತೇ ಬರ್ತಾರಲ್ಲ ಸರ್. ಎಚ್ ವಿಶ್ವನಾಥ್ ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ ನೋಡಿ. ಅವರ ಒಂದು ರೀತಿ ಏನು ಹೇಳ್ತೀರಿ? ನಿಮ್ಮ ಮೌನನೇ ಉತ್ತರ ಸಿಕ್ತು ಬಿಡಿ ಸರ್. ಅನಿತಾ ಕುಮಾರಸ್ವಾಮಿ ಒಳ್ಳೆಯ ಸಂಗತಿ. ರೇವತಿ ಒಳ್ಳೆಯ ಮಗಳು. ನಿಖಿಲ್ ಒಳ್ಳೆಯ ಮಗ. ಪ್ರಜ್ವಲ್ ಎಲ್ಲ ನನ್ನ ಮುಂದಿನ ರಾಜಕೀಯದ ಕುಟುಂಬದ ಒಬ್ಬ ಕುಡಿ. ಎಚ್ ಡಿ ರೇವಣ್ಣ ಆತ್ಮೀಯ ಸೋದರ. ಜಿ ಪರಮೇಶ್ವರ್ ಅವರು ಒಬ್ಬ ಒಳ್ಳೆಯ ಸ್ನೇಹಿತರು. ಮಲ್ಲಿಕಾರ್ಜುನ್ ಖರ್ಗೆ ನನಗೂ ವಯಸ್ಸಿನ ಅಂತರ, ನನಗೂ ಅವ್ರಿಗೂ. ಅವರೊಬ್ಬರು ಒಳ್ಳೆಯ ರಾಜಕಾರಣಿ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸೋನಿಯಾ ಗಾಂಧಿ ಅವರು ಒಂದು ವಿದೇಶದಿಂದ ಬಂದು ಭಾರತದಲ್ಲಿ ಒಂದು ಹೆಸರನ್ನ ಚಾಪ್ ಮೂಡಿಸ್ಕೊಂಡಿರೋದು. ರಾಹುಲ್ ಗಾಂಧಿ ಆ್ಯಕ್ಚುಲಿ ಒಳ್ಳೆಯ ಮನುಷ್ಯ ನನ್ನ ಅಭಿಪ್ರಾಯದಲ್ಲಿ. ಥ್ಯಾಂಕ್ ಯು. ನಾನು ಕುತಂತ್ರ ಇಲ್ಲದೆ ಇರತಕ್ಕಂಥ ಮನುಷ್ಯ. ಥ್ಯಾಂಕ್ ಯು ಸೋ ಮಚ್ ಎಚ್ ಡಿ ಕುಮಾರಸ್ವಾಮಿ ಅವರೇ. ಬಹಳ ಖುಷಿ ಆಯಿತು. ಇವತ್ತು ಬಹುಶಃ ನೀವು ಇಂತಹ ಇಂಟರ್ವ್ಯೂಗಳಲ್ಲಿ ಸಾಮಾನ್ಯವಾಗಿ ಭಾಗಿಯಾಗಲ್ಲ. ಯಾಕಂದರೆ ಯಾವಾಗಲೂ ಎಲೆಕ್ಷನ್ನು, ಆ ಕ್ಷಣದ ಡೆವಲಪ್ಮೆಂಟ್ ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀರ. ಇವತ್ತು ನಿಮ್ಮ ಸಂಪೂರ್ಣ ವೈಯಕ್ತಿಕ ವಿಚಾರವನ್ನು, ಸಂಪೂರ್ಣ ವೈಯಕ್ತಿಕ ಇಷ್ಟ ಕಷ್ಟಗಳನ್ನು ಎಲ್ಲವನ್ನೂ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮಕ್ಕೆ ಹಾಫ್ ಬೀಟ್ ಪೊಲಿಟಿಕ್ಸ್ ಅಂತ ಇಟ್ಟಿರೋದು. ನಿಮ್ಮ ಎಲ್ಲ ಹಾಫ್ ಬೀಟ್ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಪೊಲಿಟಿಕಲ್ 360ಯ ಹಾಫ್ ಬೀಟ್ ಪೊಲಿಟಿಕ್ಸ್ ವಿತ್ ಪುಟ್ಟಪ್ಪ. ನೀವು ನೋಡ್ತಾ ಇರೋದು ಪೊಲಿಟಿಕಲ್ 360 ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್.